ನಮಸ್ಕಾರ ವೀಕ್ಷಕರೇ. ಕ್ಯೂಬಾ ಒಂದು ಪುಟ್ಟ ರಾಷ್ಟ್ರ. ಸಾಮ್ರಾಜ್ಯಶಾಹಿಯ ವಿರುದ್ಧ ದಿಟ್ಟ ಹೋರಾಟವನ್ನು ನಡೆಸಿದಂತಹ ರಾಷ್ಟ್ರ. ಚಗುವಿರ, ಫಿಡೆಲ್ ಕ್ಯಾಸ್ಟ್ರೋದಂತಹ ಅನೇಕ ಸಾಮಾಜಿಕ ಹೋರಾಟಗಾರರು ಅಲ್ಲಿ ಹೋರಾಟವನ್ನು ನಡೆಸಿ ಕ್ರಾಂತಿಯ ಜಗತ್ತಿಗೆ ಮಹತ್ವದ ಅಧ್ಯಾಯವನ್ನು ಬರೆದಂತಹ ರಾಷ್ಟ್ರ ಕ್ಯೂಬಾ. ಇವತ್ತು ಫಿಡೆಲ್ ಕ್ಯಾಸ್ಟ್ರೋ ಹುಟ್ಟಿದ ದಿನ. ಅವ್ರು ಬದುಕಿದ್ರೆ ಅವರಿಗೆ 100 ವರ್ಷ ಆಗಿರ್ತಾ ಇತ್ತು. ಅವರ ಜನ್ಮ ಶತಮಾನೋತ್ಸವದ ನೆನಪಿನಲ್ಲಿ ಜನಶಕ್ತಿ ಮೀಡಿಯಾ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ನನ್ನೊಟ್ಟಿಗೆ ಫಿಡೆಲ್ ಕ್ಯಾಸ್ಟ್ರೋ ಅವರ ವಿಚಾರಗಳನ್ನು, ಕ್ಯೂಬಾದ ದಿಗ್ಬಂಧನ ಮತ್ತು ಆ ದಿಗ್ಬಂಧನವನ್ನು ಯಾವ ರೀತಿ ಕ್ಯೂಬಾ ಎದುರಿಸ್ತು, ಸಾಮ್ರಾಜ್ಯಶಾಹಿಗಳು ಯಾವ ರೀತಿ ಕ್ಯೂಬಾದ ಮೇಲೆ ಅಟ್ಯಾಕನ್ನು ಮಾಡಿದರು, ಈ ಎಲ್ಲ ವಿಚಾರಗಳ ಬಗ್ಗೆ ನನ್ನೊಟ್ಟಿಗೆ ಚರ್ಚೆಯನ್ನು ಮಾಡಲಿಕ್ಕಾಗಿ ರಾಜಕೀಯ ವಿಶ್ಲೇಷಕರು ಮತ್ತು ಕ್ಯೂಬಾದಲ್ಲಿ ನಡೆದಂತಹ ವಿಶ್ವ ವಿದ್ಯಾರ್ಥಿ ಯುವಜನ ಸಮ್ಮೇಳನದಲ್ಲಿ ಭಾಗವಹಿಸಿ ಕ್ಯೂಬಾದ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿರ್ತಕ್ಕಂತಹ ಡಾಕ್ಟರ್ ಕೆ ಪ್ರಕಾಶ್ ಅವರು ನನ್ನೊಟ್ಟಿಗಿದ್ದಾರೆ. ಕೆ ಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕ್ಯೂಬಾ ಸಮಾಜವಾದಿ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರ. ಈಗಲೂ ಕೂಡ ಅಲ್ಲಿ US ಸಾಕಷ್ಟು ರೀತಿಯೊಳಗಡೆ ತನ್ನ ಅಟ್ಯಾಕನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ಕೊಳ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ರಾಜಕೀಯ ಮತ್ತು ಆರ್ಥಿಕ ದಿಗ್ಬಂಧನವನ್ನು ಹಾಕಿ ಪದೇ ಪದೇ ಕ್ಯೂಬಾವನ್ನು ದಾಳಿ ಮಾಡುವಂಥ ಕೆಲಸವನ್ನು US ಅಂದರೆ ಅಮೇರಿಕ ಅಂತ ನಾವೇನು ಕರಿತಾ ಇದ್ದೀವಿ, ಅದು ಮಾಡ್ಕೊಂಡು ಬರ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಪ್ರಕಾಶ್ ಅವರೇ, ಕ್ಯೂಬಾದ ಮೇಲೆ ಇತ್ತೀಚೆಗೆ ಮತ್ತಷ್ಟು ದಿಗ್ಬಂಧನವನ್ನು ಹಾಕುವಂಥ ಕೆಲಸ US ಮಾಡ್ತಾ ಇದೆ. ಬಹಳಷ್ಟು ದಾಖಲೆಗಳು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ 76 ವರ್ಷದಿಂದ ಕ್ಯೂಬಾ ದಿಗ್ಬಂಧನಕ್ಕೆ ಒಳಪಟ್ಟಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಈ ದಿಗ್ಬಂಧನ ಅಂದರೆ ಏನು, ಮತ್ತು ಈಗಿರುವಂತಹ ದಿಗ್ಬಂಧನ ಯಾವ ರೀತಿಯದ್ದು ಅಂತ? ಅಮೇರಿಕ ಕ್ಯೂಬಾದ ಮೇಲೆ ಹಾಕಿರ್ತಕ್ಕಂಥ ಒಟ್ಟಾರೆ ದಿಗ್ಬಂಧನ ಏನಿದೆ, ಅದು ಆರ್ಥಿಕ ದಿಗ್ಬಂಧನದಿಂದ ಹಿಡಿದು ಎಲ್ಲ ರೀತಿಯ ದಿಗ್ಬಂಧನಗಳನ್ನು ಅದು ವಿಧಿಸಿದೆ. ಅದನ್ನು ಹೇಳೋದಕ್ಕಿಂತ ಮುಂಚೆ ಯಾಕೆ ಅಮೇರಿಕ ಕ್ಯೂಬಾದ ಮೇಲೆ ಈ ದಿಗ್ಬಂಧನವನ್ನು ವಿಧಿಸಿದೆ ಅನ್ನೋಂಥ ಒಂದು ಸಣ್ಣ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮಾತಾಡೋದು ಒಳ್ಳೆಯದು ಅನಿಸುತ್ತೆ. ಲ್ಯಾಟಿನ್ ಅಮೇರಿಕ ಏನಿದೆ, ಮುಖ್ಯವಾಗಿ ದಕ್ಷಿಣ ಅಮೇರಿಕ ಮತ್ತು ಮಧ್ಯ ಅಮೇರಿಕ, ಈ ದೇಶಗಳನ್ನು ಯುರೋಪಿಯನ್ ದೇಶಗಳು ಮತ್ತು ಅಮೇರಿಕ ಸತತವಾಗಿ ಹಲವು ಶತಮಾನಗಳ ಕಾಲ ತಮ್ಮ ಹಿತ್ತಲು ಅಂತ ಅಂದ್ಕೊಂಡು ಅವುಗಳನ್ನ ಲೂಟಿ ಮಾಡ್ತಾ ಇದ್ದಂಥ ಪ್ರದೇಶಗಳಿವೆಲ್ಲವೂ ಕೂಡ. ಹೀಗಾಗಿ ಲ್ಯಾಟಿನ್ ಅಮೇರಿಕ ದೇಶಗಳು, ಕೆರಿಬಿಯನ್ ದೇಶಗಳು ಅಂತಂದರೆ ಅಮೇರಿಕದ ಬಾಳೆಹಣ್ಣು ಬೆಳೆಯುವಂಥ ಗಣರಾಜ್ಯಗಳು ಅನ್ನೋ ರೀತಿಯಲ್ಲಿ ಅದನ್ನು ಸಾಮಾನ್ಯವಾಗಿ ಕರೀಲಾಗ್ತದೆ. ಅಂದರೆ ಬನಾನಾ ರಿಪಬ್ಲಿಕ್ಸ್ ಅಂತೇಳಿ. ಅಂದರೆ ತಮ್ಮ ಹಿತ್ತಲವು ಯಾವಾಗ ಬೇಕಾದರೂ ಹೋಗಿ ಏನು ಬೇಕಾದ್ರೂ ಬೆಳೀಬೋದು, ಏನು ಬೇಕಾದ್ರೂ ಕಿತ್ಕೊಂಡು ಬರ್ಬೋದು ಮನೆಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಅನ್ನೋ ರೀತಿಯಲ್ಲಿ ಈ ಎಲ್ಲ ದೇಶಗಳನ್ನು ಅಮೇರಿಕವೂ ಸೇರಿದಂತೆ ಯುರೋಪಿನ ಹಲವಾರು ದೇಶಗಳು ಇದನ್ನು ನಡೆಸ್ಕೊಂಡು ಬಂದಿದ್ದಾವೆ, ಲೂಟಿ ಮಾಡ್ತಾ ಬಂದಿದ್ದಾವೆ. ಯಾವ ರೀತಿಯಲ್ಲಿ ಭಾರತವನ್ನು ಇಂಗ್ಲೆಂಡು 2 ಶತಮಾನಗಳ ಕಾಲ ನಿರಂತರವಾದಂಥ ಲೂಟಿಯನ್ನು ಮಾಡೋದಕ್ಕೆ ಇಡೀ ಭಾರತದ ಪ್ರದೇಶವನ್ನು ವಸಾಹತವನ್ನಾಗಿ ಅದು ಮಾರ್ಪಡಿಸ್ಕೊಂಡು ಲೂಟಿ ಮಾಡ್ತೋ, ಅದೇ ರೀತಿಯ ಒಳಗಡೆಯಲ್ಲಿ ಈ ದಕ್ಷಿಣ ಅಮೇರಿಕಾವನ್ನು ಅಮೇರಿಕ ಮತ್ತು ಯುರೋಪಿಯನ್ ದೇಶಗಳು ನಿರಂತರವಾಗಿ ವಸಾಹತುಗಳನ್ನು ಮಾಡ್ಕೊಂಡು ಲೂಟಿ ಮಾಡ್ತಾ ಬಂದಿದ್ದು. ಇದರ ವಿರುದ್ಧವಾಗಿ ಕ್ಯೂಬಾದ ಒಳಗಡೆಯಲ್ಲಿ ಹಲವು ಶತಮಾನಗಳ ಪ್ರತಿರೋಧ ಬೆಳೀತಾ ಬಂದಿತ್ತು. ಕ್ಯೂಬಾ ಒಂದು ಸ್ವತಂತ್ರ ದೇಶವಾಗಿ ಉಳಿಬೇಕು, ಅದು ಪ್ರಜಾಸತ್ತಾತ್ಮಕ ದೇಶವಾಗಿ ಬೆಳೀಬೇಕು, ಮತ್ತು ಕ್ಯೂಬಾದ ಸಂಪತ್ತು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳು ಕೂಡ ಕ್ಯೂಬಾದ ಜನತೆಗೇ ಅದು ವಿನಿಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹಲವು ರೀತಿಯ ಪ್ರತಿರೋಧಗಳು ಕ್ಯೂಬಾದಲ್ಲಿ ನಡೆದು ಬಂದಿತ್ತು. ಅದಕ್ಕೆ ಒಂದು ದೊಡ್ಡ ತಿರುವು ಸಿಕ್ಕಿದ್ದು ಫಿಡೆಲ್ ಕ್ಯಾಸ್ಟ್ರೋ ಮತ್ತು ಅವರ ಗೆಳೆಯರು ನಡೆಸಿದಂಥ ಕ್ರಾಂತಿಯ ನಂತರದ ಒಳಗಡೆಯಲ್ಲಿ. ಹೀಗಾಗಿ ಕ್ಯಾಸ್ಟ್ರೋ ಅವರು ಆ್ಯಕ್ಚುಲಿ ಅವರ ತಂದೆ ಸ್ಪೇನ್ ದೇಶದ ಒಬ್ಬ ಇವರು. ಸ್ಪೇನಲ್ಲಿ ಹಿಂದೆ ಒಂದು ಪದ್ಧತಿ ಇತ್ತು, ಬೇರೆ ಬೇರೆ ದೇಶಗಳನ್ನು ಸ್ಪೇನ್ ವಸಾಹತುಗಳನ್ನಾಗಿ ಮಾಡಿಕೊಂಡಂಥ ಸಂದರ್ಭದ ಒಳಗಡೆಯಲ್ಲಿ ಆ ದೇಶಗಳಿಗೆ ಸೈನಿಕರಾಗಿ ಸ್ಪ್ಯಾನಿಷ್ ದೇಶದ ಜನ ಹೋಗ್ತಾಯಿದ್ರು, ಸೈನಿಕರು ಹೋಗ್ತಿದ್ರು. ಆದರೆ ಶ್ರೀಮಂತ ಸೈನಿಕರಾಗಿದ್ದರೆ ಅವರ ಬದಲಿಗೆ ಬಾಡಿಗೆ ಸೈನಿಕರನ್ನು, ಬಡವರನ್ನು ಕಳಿಸುವಂಥ ಒಂದು ಪದ್ಧತಿ ಇತ್ತು ಅಲ್ಲಿ. ಆ ರೀತಿಯ ಒಳಗಡೆಯಲ್ಲಿ ಕ್ಯೂಬಾ ಸ್ಪೇನ್ನ ವಸಾಹತು ಆಗಿದ್ದಂಥ ಸಂದರ್ಭದ ಒಳಗಡೆಯಲ್ಲಿ ಸ್ಪೇನ್ನಿಂದ ಹೋಗಬೇಕಾಗಿದ್ದಂಥ ಬೇರೆ ಒಬ್ಬ ಸೈನಿಕರ ಬದಲಿಗೆ ಫಿಡೆಲ್ ಕ್ಯಾಸ್ಟ್ರೋ ಅವರ ತಂದೆ ಒಬ್ಬ ಬಾಡಿಗೆ ಸೈನಿಕನಾಗಿ ಕ್ಯೂಬಾಕ್ಕೆ ಬಂದದ್ದು ಮತ್ತು ಅಲ್ಲಿ ಬೆಳೆದದ್ದು. ಅವರ ಮಗನಾಗಿ ಹುಟ್ಟಿದಂಥ ಫಿಡೆಲ್ ಕ್ಯಾಸ್ಟ್ರೋ ಆ ನಂತರದಲ್ಲಿ ಕ್ಯೂಬಾದಲ್ಲಿದ್ದಂಥ ಅಸಮಾನತೆಯ ಪ್ರಶ್ನೆಗಳನ್ನು, ಅಲ್ಲಿನ ಸುಲಿಗೆಯನ್ನು, ಗುಲಾಮಗಿರಿ ಪದ್ಧತಿಗಳನ್ನು, ಕರಿಯರು ಮತ್ತು ಬಿಳಿಯರ ನಡುವಿನ ವ್ಯತ್ಯಾಸಗಳನ್ನು, ತಾರತಮ್ಯಗಳನ್ನು ಮತ್ತು ಇಡೀ ಕ್ಯೂಬಾದ
ಆ ಸಂಪದ್ಭರಿತವಾದಂಥ ಭೂಮಿ ಏನಿತ್ತು, ಅಲ್ಲಿ ಉತ್ಪಾದನೆ ಆಗ್ತಿದ್ದಂಥ ಸಕ್ಕರೆ ಇರ್ಬೋದು, ಅಲ್ಲಿ ಸಿಗ್ತಾ ಇದ್ದಂಥ ಖನಿಜ ಸಂಪನ್ಮೂಲಗಳಿರ್ಬೋದು, ಎಲ್ಲವನ್ನು ಕೂಡ ಅಮೇರಿಕದ ಕಂಪನಿಗಳು ಲೂಟಿ ಮಾಡ್ತಾ ಇದ್ವು. ಹೀಗಾಗಿ ಈ ಅಮೇರಿಕದ ಕಂಪನಿಗಳು ತಮ್ಮ ಲೂಟಿಯನ್ನು ಮುಂದುವರಿಸೋದಕ್ಕೋಸ್ಕರ ಕ್ಯೂಬಾದ ಒಳಗಡೆಯಲ್ಲಿ ತಮಗೆ ಬೇಕಾದಂಥ ಸರ್ವಾಧಿಕಾರಿಗಳನ್ನು ಸ್ಥಾಪನೆ ಮಾಡಿಕೊಂಡು ಆಡಳಿತ ಮಾಡ್ತಾಯಿದ್ರು. ಆಗ ಇದ್ದಂಥ ಒಬ್ಬ ಬಟಿಸ್ಟಾ ಅನ್ನುವಂಥ ಒಬ್ಬ ಸರ್ವಾಧಿಕಾರಿ ಅಮೇರಿಕದ ಕೈಗೊಂಬೆಯಾಗಿ ಇಡೀ ಕ್ಯೂಬಾವನ್ನು ಅಮೇರಿಕದ ಕಂಪನಿಗಳ ಲಾಭಕ್ಕೆ ತೆರೆದಿಟ್ಟಿದ್ದ. ಇದರ ವಿರುದ್ಧವಾಗಿ ಕ್ಯಾಸ್ಟ್ರೋ ಮತ್ತು ಅವನ ಗೆಳೆಯರು, ಭಾಳ ಮುಖ್ಯವಾಗಿ ಕ್ಯಾಸ್ಟ್ರೋ ಮತ್ತು ಚೆಗೆವಾರ, ಇವರಿಬ್ಬರು ಒಟ್ಟಾಗಿ 1959ನೇ ಇಸ್ವಿಯಲ್ಲಿ ಕ್ಯೂಬಾವನ್ನು ಒಂದು ವಿಮೋಚನೆ ಮಾಡಬೇಕು ಅಂತೇಳಿ ಕ್ರಾಂತಿಯನ್ನು ಮಾಡ್ತಾರಲ್ಲಿ. ಆ ಸರ್ವಾಧಿಕಾರಿ ಅಮೇರಿಕದ ಕೈಗೊಂಬೆ ಸರ್ವಾಧಿಕಾರಿಯಾಗಿದ್ದಂಥ ಫಲ್ಗೆನ್ಶಿಯೋ ಬಟಿಸ್ಟಾ ಅನ್ನುವಂಥವನು ಪಲಾಯನ ಮಾಡ್ತಾನೆ. ಆ ನಂತರದ ಒಳಗಡೆಯಲ್ಲಿ ಇಡೀ ಕ್ಯೂಬಾದ ಒಳಗಡೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಕ್ಯೂಬಾ ಜನತೆಗಾಗಿ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಸುಧಾರಣೆ ಮಾಡೋಕ್ಕೆ ಹೊರಟಿದ್ರು. ಈ ಒಂದು ಹಿನ್ನೆಲೆ ಒಳಗಡೆಯಲ್ಲಿ ಇದು 1959ನೇ ಇಸ್ವಿ ಜನವರಿ 1ನೇ ತಾರೀಕು ಕ್ಯೂಬಾದ ಕ್ರಾಂತಿ ಸಂಭವಿಸಿದ್ದು. ಇದು ಅಮೇರಿಕಕ್ಕೆ ಯಾವ ರೀತಿಯಲ್ಲೂ ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದರ್ಭದ ಒಳಗಡೆಯಲ್ಲಿ ಅವರು ಪ್ರತಿನಿತ್ಯ ಕ್ಯೂಬಾವನ್ನು ದುರ್ಬಲಗೊಳಿಸಲಿಕ್ಕೆ, ಫಿಡೆಲ್ ಕ್ಯಾಸ್ಟ್ರೋನ ಕೊಲ್ಲಲಿಕ್ಕೆ, ಚೆಗೆವಾರ್ನನ್ನು ಕೊಲ್ಲಲಿಕ್ಕೆ ಮತ್ತು ಅಲ್ಲಿ ಕ್ರಾಂತಿಯಲ್ಲಿ ಭಾಗವಹಿಸಿದಂಥ ಯಾರೆಲ್ಲ ಜನ ಇದ್ದರೂ ಅವರನ್ನು ಸಂಚಿಗಳಿಂದ ಕೊಲೆ ಮಾಡಲಿಕ್ಕೆ ಹಲವು ರೀತಿಯ ಪ್ರಯತ್ನಗಳನ್ನು ಮಾಡಿದೆ. ಕ್ರಾಂತಿಯಾದ ಕೆಲವೇ ದಿನಗಳಲ್ಲಿ ಕ್ಯೂಬಾವನ್ನು ವಶಪಡಿಸ್ಕೊಂಡು ಬೇ ಆಫ್ ಪಿಗ್ಸ್ ಅಂತೇಳಿ ಹೇಳ್ತಾರೆ, ದಾಳಿ ಮಾಡಿ ಅದರಿಂದ ಕ್ಯೂಬಾವನ್ನು ವಶಪಡಿಸ್ಕೋಬೇಕು ಅಂತ ಮತ್ತೆ ಪ್ರಯತ್ನ ಮಾಡಿದ್ದು. ಆದರೆ ಅದರಲ್ಲಿ ವಿಫಲರಾಗ್ತಾರೆ ಅಮೇರಿಕದವರು. ಆ ರೀತಿಯಲ್ಲಿ ಮತ್ತೆ ಇಡೀ ಕ್ಯೂಬಾವನ್ನು ಸೈನಿಕ ಕಾರ್ಯಾಚರಣೆಯ ಮುಖಾಂತರ ವಶಪಡಿಸ್ಕೋಬೇಕು ಅಂತೇಳಿ ಅದನ್ನು ಕ್ಯೂಬಲ್ ಮಿಸೈಲ್ ಕ್ರೈಸಿಸ್ ಅಂತಲೂ ಕರೀತಾರೆ 62ನೇ ಇಸ್ವಿಯಲ್ಲಿ. ಈ ರೀತಿಯಲ್ಲಿ ಒಂದರ ಹಿಂದೆ ಒಂದು ಅಮೇರಿಕ ಕ್ಯೂಬಾವನ್ನು ದುರ್ಬಲಗೊಳಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೇ ಬರ್ತಿತ್ತು. ಅಂಥ ಸಂದರ್ಭದ ಒಳಗಡೆಯಲ್ಲಿ 1962ನೇ ಇಸ್ವಿಯಲ್ಲಿ ಅಮೇರಿಕ ಕ್ಯೂಬಾದ ಜೊತೆಯಲ್ಲಿ ಯಾರೂ ಕೂಡ ವ್ಯವಹಾರ ಮಾಡಬಾರ್ದು ಅನ್ನುವಂಥ ರೀತಿಯ ದಿಗ್ಬಂಧನವನ್ನು ವಿಧಿಸಿತು. ಹೀಗಾಗಿ ಕ್ಯೂಬಾ ಅದನ್ನು ಪೂರ್ತಿಯಾಗಿ ದಿಗ್ಬಂಧನಕ್ಕೊಳಪಡಿಸಿ ಅದು ಯಾವ ರೀತಿಯಲ್ಲೂ ಕೂಡ ಬದುಕುಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಪುನಃ ಕ್ಯೂಬಾವನ್ನು ತನ್ನ ಕೈವಶ ಮಾಡ್ಕೋಬೋದು ಅನ್ನುವಂಥ ಅಮೇರಿಕದ ಒಂದು ಉದ್ದೇಶ ಏನಿತ್ತು, ಅದರ ಭಾಗವಾಗಿ 1962ನೇ ಇಸ್ವಿಯಲ್ಲಿ ಆರಂಭ ಮಾಡಿದಂಥದ್ದು ಈ ಅಮೇರಿಕದ ದಿಗ್ಬಂಧನದ ನೀತಿ, ಎಕನಾಮಿಕ್ ಬ್ಲಾಕೇಡ್ ಅಂತ ಕರಿತೀವಿ ನಾವು ಅದನ್ನು. ಈ ಎಕನಾಮಿಕ್ ಬ್ಲಾಕೇಡನ್ನು 62ರಲ್ಲಿ ಆರಂಭ ಮಾಡ್ತು ಕ್ಯೂಬಾದ ಮೇಲೆ ಅಮೇರಿಕ. ಅದು ಇದುವರೆಗೂ ಕೂಡ ಮುಂದುವರೆದಿದೆ. ಅಂದರೆ ನಿಮಗೆ ಸರಿಸುಮಾರು 64-66 ವರ್ಷ ಆಗಿದೆ ಈಗ ಕ್ಯೂಬಾ ಮೇಲೆ ಅಮೇರಿಕ ವಿಧಿಸಿರ್ತಕ್ಕಂಥ ಒಂದು ದಿಗ್ಬಂಧನ. ಇದು ಬಹುಶಃ ಜಗತ್ತಿನ ಒಳಗಡೆಯಲ್ಲಿ, ಆಧುನಿಕ ಜಾಗತಿಕ ಸಂದರ್ಭದ ಒಳಗಡೆಯಲ್ಲಿ ಇಷ್ಟು ದೀರ್ಘಕಾಲ ಒಂದು ಸಣ್ಣ ದೇಶದ ಮೇಲೆ ಒಂದು ಬೃಹತ್ ಜಗತ್ತಿನ ಸೂಪರ್ ಪವರ್ ಅಂತ ಅನಿಸ್ಕೊಂಡಿರುವಂಥ ಅಮೇರಿಕ ದೀರ್ಘಕಾಲದ ದಿಗ್ಬಂಧನವನ್ನು ವಿಧಿಸಿರೋದು ಇದೆ ಅಂತ ಕಾಣುತ್ತೆ. ಬಹುಶಃ ಇನ್ಯಾವ ದೇಶವೂ ಕೂಡ ಈ ರೀತಿ ದಿಗ್ಬಂಧನವನ್ನು ವಿಧಿಸಿಲ್ಲ ಅಥವಾ ದಿಗ್ಬಂಧನಕ್ಕೆ ಒಳಗಾಗಿಲ್ಲ ಅನ್ನುವಂಥದ್ದನ್ನು ನಾವು ಚರಿತ್ರೆಯಲ್ಲಿ ನೋಡೋಕ್ಕಾಗೋದು. ಕ್ಯೂಬಾ ಒಂದು ಸಣ್ಣ ರಾಷ್ಟ್ರ, 1,00,000 ಚದರ ಕಿಲೋಮೀಟರ್ಗಳಷ್ಟು ಸುತ್ತಳತೆಯ 1 ಕೋಟಿ ಜನಸಂಖ್ಯೆಯ ಒಂದು ದೇಶ. ಆಗ ನೋಡಿದ್ರೆ ಕರ್ನಾಟಕದ ನಿಮಗೆ ಅರ್ಧದಷ್ಟು ಭೂಪ್ರದೇಶ ಇಡೀ ಕ್ಯೂಬಾ. ಕರ್ನಾಟಕದ ಜನಸಂಖ್ಯೆ 7ರಲ್ಲಿ 1ನೇ ಭಾಗ. ಇಷ್ಟು ಸಣ್ಣ ದೇಶದ ಮೇಲೆ ಅಮೇರಿಕ ಭೀತಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿರೋದು. ಯಾಕೆ ಇಷ್ಟು ಅಮೇರಿಕ ಮಾಡ್ತಿದೆ ಅಂದರೆ ಅಮೇರಿಕಕ್ಕೊಂದು ಭಯ ಇದೆ. ಏನು ಭಯ? ಕ್ಯೂಬಾ ಒಂದು ಸಮಾಜವಾದಿ ಒಂದು ಬೆಳವಣಿಗೆಯ ಹಾದಿಯನ್ನು ಅಳವಡಿಸ್ಕೊಂಡಿದೆ. ಅಲ್ಲಿ ಅಮೇರಿಕದ ಬಹುರಾಷ್ಟ್ರೀಯ ಕಂಪನಿಗಳ ಈ ಬಂಡವಾಳಶಾಹಿ ಲೂಟಿ ಏನು ನಡೀತಾ ಇತ್ತು ಅದನ್ನು ತಪ್ಪಿಸ್ಲಿಕ್ಕಿರ್ತಕ್ಕಂಥ ಸಾಧ್ಯತೆ ಕೇವಲ ಸಮಾಜವಾದದಿಂದ ಮಾತ್ರ ಅನ್ನುವಂಥ ಆ ಒಂದು ಬಲವಾದಂಥ ನಂಬಿಕೆ ಏನು ಕ್ಯೂಬಾಕ್ಕಿದೆ, ಆ ಭಯ ಅಮೇರಿಕಕ್ಕಿರ್ತಕ್ಕಂಥದ್ದು. ಈ ಸಣ್ಣ ದೇಶದ ಅಮೇರಿಕ ತತ್ತರಿಸೋಗಿದೆ, ಭಯ ಬಿದ್ದಿದೆ. ಹಾಗಾಗಿಯೇ ಈ ರೀತಿ ದೀರ್ಘಕಾಲದ ಒಂದು ದಿಗ್ಬಂಧನವನ್ನು ವಿಧಿಸಿದೆ. ಈ ದಿಗ್ಬಂಧನ ಕ್ಯೂಬಾದ ಜನತೆಗೆ ಬಹಳ ಅಪಾಯಕಾರಿಯಾಗಿ ಸಂಭವಿಸಿದೆ. ವಿಪರೀತವಾದಂಥ ಇಕ್ಕಟ್ಟುಗಳನ್ನು ಅದು ಸೃಷ್ಟಿ ಮಾಡಿದೆ. ಆರ್ಥಿಕ ದಿಗ್ಬಂಧನ ಮಾತ್ರ ಅಲ್ಲ, ಅದು ಪ್ರವಾಸೋದ್ಯಮ ದಿಗ್ಬಂಧ, ಹಣಕಾಸಿನ ದಿಗ್ಬಂಧ, ಎಲ್ಲ ರೀತಿಯ ವಾಣಿಜ್ಯ ದಿಗ್ಬಂಧ, ಎಲ್ಲ ದಿಗ್ಬಂಧನಗಳನ್ನು ಅದು ವಿಧಿಸಿದೆ. ಇದರ ಪರಿಣಾಮ ಏನಾಗಿದೆ, ಇವತ್ತು ಕ್ಯೂಬಾಕ್ಕೆ ಅಗತ್ಯವಾಗಿರ್ತಕ್ಕಂಥ ಯಾವುದೇ ಔಷಧಿಗಳನ್ನು ಅದು ಪಡ್ಕೊಳ್ಳೋಕ್ಕಾಗ್ತಿಲ್ಲ. ಅದೇ ರೀತಿಯ ಒಳಗಡೆಯಲ್ಲಿ ನಿಮಗೆ ಹಣಕಾಸಿನ ವ್ಯಾಪಾರವನ್ನು ಅಂತಾರಾಷ್ಟ್ರೀಯವಾಗಿ ಮಾಡೋಕ್ಕಾಗಲ್ಲ. ಮತ್ತು ಈ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಅಮೇರಿಕ
ತೊಂಬತ್ತರ ದಶಕದಲ್ಲಿ 2 ಪ್ರಮುಖವಾದಂಥ ಕಾಯ್ದೆಗಳನ್ನು ಕೂಡ ಜಾರಿ ಮಾಡ್ಕೊಂಡಿದೆ. ಅದು ಒಂದು ಟೋರಿಸೆಲ್ಲಿ ಕಾಯ್ದೆ ಅಂತೇಳಿ ಕರೀತಾರೆ. ಅಮೇರಿಕದ ಒಬ್ಬ ಸೆನೆಟರ್ ಆಗಿದ್ದಂಥ ಒಬ್ಬ ಇವನು ಟೋರಿಸೆಲ್ಲಿ ಅಂತೇಳಿ ಅವನ ಹೆಸರಲ್ಲಿ ತಂದಂಥ ಒಂದು ಕಾಯ್ದೆ ಅದು. ಆನಂತರದಲ್ಲಿ ಹೆಲ್ಮ್ಸ್ ಬರ್ಟನ್ ಕಾಯ್ದೆ ಅಂತೇಳಿ ಕರೀತಾರೆ ಇನ್ನೊಂದು. ಇಂಥ ಎಲ್ಲ ಹಲವು ಕಾಯ್ದೆಗಳ ಮುಖಾಂತರ ಕ್ಯೂಬಾದ ಜೊತೆಯಲ್ಲಿ ಯಾರೂ ವ್ಯಾಪಾರ ಮಾಡೋಂಗಿಲ್ಲ ಅನ್ನೋಂಥ ರೀತಿಯ ಇದು. ಅಂತಾರಾಷ್ಟ್ರೀಯವಾಗಿ ಅಮೇರಿಕದ ಡಾಲರ್ನ ಬಳಸೋಕ್ಕಾಗಲ್ಲ ಮತ್ತು ಕ್ಯೂಬಾದ ಜೊತೆಯಲ್ಲಿ ಯಾರೇ ವ್ಯಾಪಾರ ಮಾಡಿದ್ರು ಆ ಕಂಪನಿಗಳ ಮೇಲೆ ನಿಷೇಧ ಇರುವಂಥದ್ದು. ಅವ್ರ ಜೊತೆಯಲ್ಲಿ ಯಾವುದೇ ರೀತಿಯಾದಂಥ ಆರ್ಥಿಕ ವ್ಯವಹಾರಗಳನ್ನ ಮಾಡೋಂಗಿಲ್ಲ, ಆಮದು ಮಾಡ್ಕೊಳ್ಳೋಂಗಿಲ್ಲ, ರಫ್ತು ಮಾಡೋಂಗಿಲ್ಲ. ಈ ರೀತಿಯಲ್ಲಿ ಹಲವು ರೀತಿಯಾದಂಥ ಕತ್ತಿಚ್ಕೋಂಥ ಕೆಲಸವನ್ನು ಇವತ್ತು ಅಮೇರಿಕ ನಿರಂತರವಾಗಿ ಮಾಡ್ತಿರುವಂಥದ್ರ ಪರಿಣಾಮ ಇವತ್ತು ಕ್ಯೂಬಾ ಸಾಕಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದೆ. ಒಂಥರ ಮಾನವೀಯ ಬಿಕ್ಕಟ್ಟಿಗೆ ಇವತ್ತು ಕ್ಯೂಬಾ ಒಳಗಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಅಮೇರಿಕದ ನಿಜಕ್ಕೂ ಭಯೋತ್ಪಾದನಾ ದಿಗ್ಬಂಧನ ಇದು, ಅದನ್ನು ಅವರು ಆರ್ಥಿಕ ದಿಗ್ಬಂಧನ ಅಂತ ಕರೀತಾರೆ, ನಾವು ಅದನ್ನು ಅಮೇರಿಕದ ಭಯೋತ್ಪಾದಕ ದಿಗ್ಬಂಧನ ಅಂತೇಳಿ ಕರಿಬೇಕು ಅಂತ ನನಗನ್ನಿಸ್ತದೆ. ಓಕೆ, ಪ್ರಕಾಶ್ ಅವರು ನೀವು ಮಾತಾಡ್ತಾ ಹೇಳ್ತಾ ಇದ್ರಿ US ಸಮಾಜವಾದಿ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿರೋ ಕಾರಣಕ್ಕಾಗಿಯೇ ಅಮೇರಿಕ ಹೆದರಿತು ಅನ್ನುವಂಥ ಮಾತನ್ನು ಹೇಳಿದ್ರಿ. ಬಹುಶಃ ಇದೊಂದೇ ಕಾರಣನ ದಿಗ್ಬಂಧನ ಹಾಕಲಿಕ್ಕೆ ಅಥವಾ ಬೇರೆ ಕಾರಣಗಳಿದಾವ ಅನ್ನುವಂಥದ್ದು? ಮತ್ತು ಇಡೀ ಇಷ್ಟು ದೀರ್ಘಾವಧಿ ಒಳಗಡೆ ಅವ್ರು ಏನಾದರೂ ಸಡಿಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ರಾ? ಮತ್ತು ಈ ಥರದ ಸಮಸ್ಯೆ ಬಂದಾಗ ವಿಶ್ವಸಂಸ್ಥೆಯ ರೋಲ್ ಪ್ರಮುಖ ಆಗಿರುತ್ತೆ. ವಿಶ್ವಸಂಸ್ಥೆ ಏನು ಮಾಡ್ತಾ ಇತ್ತು ಈ ಸಂದರ್ಭದೊಳಗಡೆ ಅಂತ ನೋಡ್ರಿ, ಭಾಳ ಮುಖ್ಯವಾಗಿ 2ನೇ ಮಹಾಯುದ್ಧ ಆದಮೇಲೆ ಜಗತ್ತಲ್ಲಿ 2 ಬಣಗಳು ನಿರ್ಮಾಣ ಆದವು. ಒಂದು ಸೋವಿಯತ್ ರಷ್ಯಾದ ನೇತೃತ್ವದಲ್ಲಿ ಒಂದು ಸಮಾಜವಾದಿ ಬಣ, ಮತ್ತೊಂದು ಕಡೆಯಲ್ಲಿ ಅಮೇರಿಕ ನೇತೃತ್ವದಲ್ಲಿ ಒಂದು ಬಂಡವಾಳಶಾಹಿ ಬಣ. ಹೀಗಾಗಿನೇ ಅದರ ಭಾಗವಾಗಿಯೇ ಶೀತಲ ಸಮರ ಅನ್ನುವಂಥದ್ದು ಕೂಡ ಜಗತ್ತಲ್ಲಿ ಆರಂಭ ಆಗಿದ್ದು. ಕೋಲ್ಡ್ ವಾರ್ ಅಂತ ನಾವೇನು ಕರಿತೀವಿ, ಕೋಲ್ಡ್ ವಾರ್ ಆರಂಭ ಆಯಿತು. 59ರಲ್ಲಿ ಕ್ಯೂಬಾ ಕ್ರಾಂತಿಯಾಗಿದ್ದು. ಆಗ ನೋಡಿದ್ರೆ ಕ್ಯೂಬಾ ಯಾವ ಬಣದ ಜೊತೆನೂ ಇರಲಿಲ್ಲ. ಅದೊಂದು ಸ್ವಯಂ ಸಮಾಜವಾದಿ ರಾಷ್ಟ್ರ ಆದರೂ ಕೂಡ ಅದು ಸೋವಿಯತ್ ರಷ್ಯಾದ ಸಮಾಜವಾದಿ ಬಣದ ಜೊತೆಲಿ ಇರಲಿಲ್ಲ. ಅದು ಈ ಕಡೆನೂ ಇರಲಿಲ್ಲ, ಬಂಡವಾಳಶಾಹಿ ಬಣದ ಜೊತೆ ಇರಲಿಲ್ಲ. ಅದೊಂದು ಸ್ವತಂತ್ರ ಬಣದಲ್ಲಿತ್ತು. ಹಂಗಾಗಿನೇ ನಮ್ಮ ದೇಶ ಸ್ವತಂತ್ರ ಬಂದ ಮೇಲೆ ಅಲಿಪ್ತ ನೀತಿ ಅಂತೇಳಿ ನಾವೇನು ಅನುಸರಿಸಿದ್ವಿ. ಭಾಳ ಮುಖ್ಯವಾಗಿ ನೆಹರು ಅವರ ನಾಯಕತ್ವದಲ್ಲಿ ನಾಸರ್, ಈಜಿಪ್ಟ್, ಹಿಂಗೆ ಇಂಡೋನೇಷ್ಯಾ ಸೇರಿದಂತೆ ಬೇರೆ ಬೇರೆ ದೇಶಗಳು ಏನು ಈ ಅಲಿಪ್ತ ನೀತಿ ಅಂತ ಅನುಸರಿಸೋದು, ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತೇಳಿ. ಆ ಅಲಿಪ್ತ ಚಳುವಳಿಯ ಭಾಗವಾಗಿ ಕ್ಯೂಬಾ ಅದರ ಜೊತೆಲಿ ಸೇರಿಕೊಂಡಿತ್ತು. ಅದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥ ಭಾಳ ಮುಖ್ಯವಾದ ಪ್ರಶ್ನೆ. ಆದರೆ ಅದು ಸಮಾಜವಾದಿ ವ್ಯವಸ್ಥೆಯನ್ನು ಅಂಗೀಕರಿಸಿತ್ತು ಕ್ಯೂಬಾ. ಅಮೇರಿಕಕ್ಕೆ ಇದ್ದಂಥ ಭಯ ಏನಂತಂದರೆ, ನಾನು ಆಗಲೇ ಹೇಳ್ದಂಗೆ ಅದೊಂದು ಸಣ್ಣ ದೇಶ, ಯಾವ ಕಾರಣಕ್ಕೂ ಭಯ ಪಡುವಂಥ ಅಗತ್ಯ ಅಮೇರಿಕಕ್ಕಿರಲಿಲ್ಲ. ಆದರೆ ಕ್ಯೂಬಾ ಅನುಸರಿಸ್ತಾ ಇದ್ದಂಥ ಸಮಾಜವಾದಿ ನೀತಿಗಳೇನಿತ್ತು, ಆ ನೀತಿಗಳ ಪರಿಣಾಮ ಲ್ಯಾಟಿನ್ ಅಮೇರಿಕಾ ದೇಶಗಳಲ್ಲಿ ಅದರ ಪ್ರಭಾವ ವಿಸ್ತರಿಸ್ತಾ ಹೋಗ್ತದೆ ಅನ್ನುವಂಥದ್ದು. ಈಗ ನಿಮಗೆ ವೆನಿಜುವೆಲಾದಲ್ಲಿ, ಬೊಲಿವಿಯಾದಲ್ಲಿ, ಈಕ್ವೆಡರಲ್ಲಿ, ನಿಕರಾಗುವಾದಲ್ಲಿ, ಮೆಕ್ಸಿಕೋದಲ್ಲಿ ಎಲ್ಲ ಈ ರೀತಿಯ ದಕ್ಷಿಣ ಅಮೇರಿಕಾ ದೇಶಗಳೊಳಗಡೆಯಲ್ಲಿ ಈ ಸಮಾಜವಾದಿ ಕ್ಯೂಬಾದ ಆ ಪ್ರಯೋಗಗಳೇನಿತ್ತು ಜನರ ಪರವಾಗಿ, ಅದು ಹೆಚ್ಚೆಚ್ಚು ಆಕರ್ಷಣೆಗೊಳಗಾಗ್ತಾ ಇತ್ತು. ಹಾಗಾಗಿ ಅದು ವಿಸ್ತರಣೆ ಆಗ್ತದೆ ಅನ್ನೋಂಥ ಭಯ ಇತ್ತು ಒಂದು ಕಡೆಯಲ್ಲಿ. ಎರಡನೇದು, ಬಂಡವಾಳಶಾಹಿ ದೇಶವಾಗಿ ಅಮೇರಿಕ ಅದು ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಸಮಾಜವಾದವನ್ನು ವಿರೋಧ ಮಾಡ್ತಿತ್ತು. ಈಗಲೂ ಅದು ವಿರೋಧ ಮಾಡ್ತದೆ. ಹೀಗಾಗಿ ಅದು ಜಗತ್ತಲ್ಲಿ ತನಗೆ ಶತ್ರು ಅಂತ ಏನಾದರೂ ಇದ್ದರೆ ಅದು ಕಮ್ಯುನಿಸಮ್ ಅಂತಲೇ ಭಾವಿಸ್ತದೆ ಹೊರತು ಬೇರೆ ಏನೂ ಅಲ್ಲ. ಅದು ಸಣ್ಣದೊಂದು ನೆನಪು ಮಾಡ್ಕೊಡೋದಾದರೆ, ಅವರ ಕೌನ್ಸಿಲ್ ಮೆಂಬರ್ಗಳಂತ ಯಾರೋ ಇರ್ತಾರಲ್ಲ, ಅಲ್ಲಿದ್ದಂಥವರು ಜನರ ಪರವಾಗಿರ್ತಕ್ಕಂಥ ಒಂದು ಯೋಚನೆ ಏನೋ ಮಾಡ್ತಾರಂತೆ, ಎಲ್ಲ ಜನರಿಗೂ ಮನೆ ಕೊಡಬೇಕು ಅಂತೇಳಿ. ಬಹುಶಃ ಒಂದು ಸಮಾಜವಾದಿ ಇರಬೇಕು ಅನ್ನುವಂಥ ಪ್ರಸ್ತಾಪವನ್ನು ಅಮೇರಿಕ ಏನೋ ಆ ಸಂದರ್ಭದಲ್ಲಿ ಮಾಡ್ತು ಅಂತ ಕೇಳಿದ್ದೆ ನಾನು. ಹಾಂ, ಆ ಥರದ ಉದಾಹರಣೆಗಳು ತುಂಬ ಇದ್ದಾವೆ. ನಿಮ್ಗೆ ಹೇಳೋದಾದರೆ ಒಂದು ಭಾಳ ಪ್ರಸಿದ್ಧವಾದಂಥ ಒಂದು ಮಾತಿದೆ. ಬ್ರೆಜಿಲ್ನ ಒಬ್ಬ ಬಿಷಪ್ ಪಾದ್ರಿ, ಆತನ ಭಾಳ ಫೇಮಸ್ ಆದಂಥ ಒಂದು ಮಾತೇನಂತಂದರೆ, ನೀವು ಒಬ್ಬ ಹಸಿದವನಿಗೆ ಅನ್ನ ಕೊಟ್ಟರೆ ಅನ್ನ ಕೊಟ್ಟಂಥವನ್ನ ಒಬ್ಬ ಸಂತ ಅಂತ ಕರೀತಾರೆ. ಆದರೆ ಅವನು ಯಾಕೆ ಹಸಿದ್ಕೊಂಡಿದ್ದಾನೆ ಅಂತ ನೀವು ಕೇಳಿದ್ರೆ ಅವನನ್ನು ಕಮ್ಯುನಿಸ್ಟ್ ಅಂತೇಳಿ ಕರೀತಾರೆ ಅನ್ನೋಂಥ ಒಂದು ಮಾತಿದೆ. ಅಂದರೆ ನೀವು ಬಡತನ ಇದೆ, ಬಡತನಕ್ಕೆ ನೀವು ಏನೋ ಒಂಥರ ನೀವು ಭಾಳ ಉದಾರವಾದಿಗಳಾಗಿ ಏನೋ ಅವ್ರಿಗೆ ಸಹಾಯ ಮಾಡಿದ್ರಿ ಅನ್ನೋವಂಥ ಮಟ್ಟಕ್ಕೆ ಅದನ್ನು ಇವರು ಉದಾರವಾದ ಅಂತೇಳಿ ಕರೀತಾರೆ. ಆದರೆ ಕಮ್ಯುನಿಸಮ್ ಏನು ಕೇಳ್ತದೆ, ಅವನನ್ನು ಹಸ್ಕೊಂಡಿರುವಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದು ಯಾರು, ಯಾಕೆ ಅವನು ಹಸ್ಕೊಂಡಿದ್ದಾನೆ ಅನ್ನೋಂಥ ಪ್ರಶ್ನೆ, ಮೂಲಭೂತ ಪ್ರಶ್ನೆ ಎತ್ತುತ್ತಲ್ಲ, ಅದು
ಈ ಉದಾರವಾದವಾಗಿ ಪ್ರಚಾರದಲ್ಲಿದ್ದಾರಲ್ಲ, ಉದಾರವಾದಿಗಳು ಅಂತ ಅನ್ಕೊಂಡು ಈ ಹಸಿವಿಗೆ ಕಾರಣಕರ್ತರಾಗಿದ್ದಾರಲ್ಲ, ಅವರನ್ನು ಪ್ರಶ್ನೆ ಮಾಡುತ್ತೆ ಅದು. ಹಾಗಾಗಿ ತನ್ನ ಮೂಲಕ್ಕೆ ಪ್ರಶ್ನೆ ಮಾಡೋದನ್ನು ಈ ಬಂಡವಾಳಶಾಹಿ ಯಾವತ್ತೂ ಇಷ್ಟಪಡಲ್ಲ. ಹಾಗಾಗಿ ಕಮ್ಯುನಿಸಮ್ ಅನ್ನೋದು ಯಾವತ್ತೂ ದ್ವೇಷ ಮಾಡ್ತಿರ್ತದೆ. ಆಗ ಅಮೇರಿಕ ನಿರಂತರವಾಗಿ ಕಮ್ಯುನಿಸಮ್ನ ವಿರುದ್ಧವಾಗಿದೆ. ಯಾವಾಗ ಸೋವಿಯತ್ ರಷ್ಯಾ ಒಂದು ಸಮಾಜವಾದಿ ಬಣದ ನಾಯಕತ್ವದಲ್ಲಿ ಇತ್ತು, ಹಾಗಾಗಿ ಕೋಲ್ಡ್ ವಾರ್, ಶೀತಲ ಸಮರ ನಡೀತಾ ಬರ್ತು ಅಂತ ನಾನು ಹೇಳ್ತಿದ್ನಲ್ಲ, ಇವೆರಡೂ ಸೇರಿಕೊಳ್ತದಕ್ಕೆ ಅಮೇರಿಕಕ್ಕೆ ಕ್ಯೂಬಾವನ್ನು ದ್ವೇಷ ಮಾಡಲಿಕ್ಕೆ. ಸ್ವತಃ ಕ್ಯೂಬಾ ಸಮಾಜವಾದಿ ಬಣದಲ್ಲಿ ಇಲ್ಲದೇ ಇದ್ದರೂ ಕೂಡ ದ್ವೇಷ ಮಾಡೋಕ್ಕೆ ಇದು ಕಾರಣ ಆಗಿತ್ತು. ಭಾಳ ಮುಖ್ಯವಾಗಿ ಮಾಡಿದ್ದೇನು ಕ್ರಾಂತಿ ಆದಮೇಲೆ ಕ್ಯೂಬಾದ ಒಳಗಡೆಯಲ್ಲಿ ನೋಡಿ, ನಿಮಗೆ ಭಾಳ ಇಂಟ್ರೆಸ್ಟಿಂಗ್ ಒಂದು ಫ್ಯಾಕ್ಟ್ ಹೇಳಬೇಕಿದ್ರ ಒಳಗಡೆಯಲ್ಲಿ. ಸ್ವತಃ ಫಿಡೆಲ್ ಕ್ಯಾಸ್ಟ್ರೋ ಅವರ ಕುಟುಂಬಕ್ಕೆ, ಅವರ ತಂದೆಗೆ 25,000 ಎಕರೆ ಭೂಮಿ ಇತ್ತು ಕ್ರಾಂತಿಗೆ ಮುಂಚೆ. ಆ ರೀತಿಯಲ್ಲಿ ಅಮೇರಿಕದ ಕಂಪನಿಗಳಿಗೆ ಯುನೈಟೆಡ್ ಫುಡ್ ಕಂಪನಿ ಅಂತ ಒಂದಿತ್ತು. ಅದ್ರ ಕೆಲಸ ಏನಂತಂದರೆ ಕ್ಯೂಬಾದೊಳಗಡೆ ಇದ್ದಂಥ ಎಲ್ಲ ಕಬ್ಬು ಮತ್ತೊಂದು ಎಲ್ಲವನ್ನು ತಾನೇ ಇದು ಮಾಡೋದು ಮತ್ತು ತಗೊಂಡೋಗೋದು ಮತ್ತು ಭೂಮಿಯನ್ನು ಪೂರ್ತಿಯಾಗಿ ವಶಪಡಿಸ್ಕೊಳ್ಳೋದು, ಈ ರೀತಿಯ ಪ್ರಶ್ನೆಗಳು. ಕ್ರಾಂತಿ ಆದಮೇಲೆ ಕ್ಯಾಸ್ಟ್ರೋ ಏನು ಮಾಡಿದ್ರು, ಇಡೀ ಭೂಮಿಯನ್ನು ಅವರು ಸಾಮಾಜೀಕರಣಗೊಳಿಸಿದ್ರು, ಸೋಷಿಯಲೈಸ್ ಮಾಡಿದ್ರು ಅದನ್ನು. ಸ್ವತಃ ತಮ್ಮ ಭೂಮಿ 25,000 ಎಕರೆ ಭೂಮಿಯನ್ನು ಅವರು ಜನಕ್ಕೆ ಹಂಚಿಬಿಟ್ರು. ಆ ರೀತಿಯಲ್ಲಿ ಯಾವುದು ಅಮೇರಿಕದ ಕಂಪನಿಗಳ ವಶದಲ್ಲಿದ್ದಂಥ ಲಕ್ಷಾಂತರ ಎಕರೆ ಭೂಮಿ ಇತ್ತಲ್ಲ, ಆ ಭೂಮಿಯನ್ನು ಅವರು ವಶಪಡಿಸ್ಕೊಂಡ್ರು ಮತ್ತು ಅದನ್ನು ಇಡೀ ಸಮಾಜಕ್ಕೆ ಸೇರಿದ್ದು, ಜನಕ್ಕೆ ಸೇರಿದ್ದು ಅಂತೇಳಿ ಅದನ್ನು ಘೋಷಣೆ ಮಾಡಿದ್ರು. ಅದೇ ರೀತಿಯಲ್ಲಿ ಬೃಹತ್ ಪ್ರಮಾಣದ ಖನಿಜಗಳನ್ನು ಅವರು ಕಂಟ್ರೋಲ್ ಮಾಡ್ತಿದ್ರು ಅಮೇರಿಕದ ಕಂಪನಿಗಳು. ಅದನ್ನೆಲ್ಲವನ್ನು ರಾಷ್ಟ್ರೀಕರಣ ಮಾಡಿದ್ರು. ಅದು ನಮ್ಮ ದೇಶಕ್ಕೆ ಸೇರಿದ್ದು, ಜನಕ್ಕೆ ಸೇರಿದ್ದು ಅಂತಂದರು. ಅದೇ ರೀತಿ ಒಳಗಡೆಯಲ್ಲಿ ಕಬ್ಬಿನ, ನಿಮಗೆ ಗೊತ್ತಲ್ಲ, ಕ್ಯೂಬಾವನ್ನು ಜಗತ್ತಿನ ಸಕ್ಕರೆ ಬಟ್ಲು ಅಂತೇಳಿ ಕರೀತಾ ಇದ್ರು, ಬೌಲ್ ಆಫ್ ಶುಗರ್ ಅಂತೇಳಿ, ಜಗತ್ತಿನ ಸಕ್ಕರೆ ಬಟ್ಲು ಅಂತಂದರೆ ಅಷ್ಟು ದೊಡ್ಡ ಪ್ರಮಾಣದ ಸಕ್ಕರೆ ಉತ್ಪಾದನೆ ಮಾಡುವಂಥ ಒಂದು ದೇಶ ಅದು, ಸಣ್ಣ ದೇಶ ಆಗಿದ್ರು ಕೂಡ. ಅವೆಲ್ಲವನ್ನು ಅಮೇರಿಕದ ಕಂಪನಿಗಳು ನಿಯಂತ್ರಣ ಮಾಡ್ತಿದ್ವು. ಅವೆಲ್ಲವನ್ನು ತೆಗೆದುಹಾಕಿ ರಾಷ್ಟ್ರೀಕರಣ ಮಾಡೋದು. ಸೊ ಈ ರೀತಿಯೆಲ್ಲ ಮಾಡೋದ್ರ ಮುಖಾಂತರವಾಗಿ ಅವರು ಅಲ್ಲಿ ಕೆಲವು ಮೂಲಭೂತವಾದಂಥ ಬದಲಾವಣೆಗಳನ್ನ ತಂದರು. ಇಡೀ ಕ್ಯೂಬಾದ ಖನಿಜ ಸಂಪತ್ತು, ಪ್ರಾಕೃತಿಕ ಸಂಪತ್ತು ಕ್ಯೂಬಾ ಸಮಾಜಕ್ಕೆ ಸೇರಿದ್ದು ಅಂತೇಳಿ ಘೋಷಣೆ ಮಾಡಿದ್ರು. ಇದರಿಂದ ಅಮೇರಿಕದ ಕಂಪನಿಗಳು ಎಲ್ಲ ಕಾಲ್ಕಿತ್ತಬೇಕಾಗಿ ಬಂತು. ಇದನ್ನು ಒಂದನೇದು. ಎರಡನೇದು, ಶಿಕ್ಷಣ ಸಂಪೂರ್ಣವಾಗಿ ಉಚಿತ ಅಂತೇಳಿ ಘೋಷಣೆ ಮಾಡಿದ್ರು. ಇವತ್ತು ನಿಮಗೆ ಜಗತ್ತಲ್ಲೇ ಅತ್ಯಂತ ಹೆಚ್ಚು ಸಾಕ್ಷರತೆ ಇರತಕ್ಕಂಥ ದೇಶಗಳಲ್ಲಿ ಕ್ಯೂಬಾ ಮೊದಲನೇದು. 99.8% ಸಾಕ್ಷರತೆ ಇವತ್ತಿಗೂ ಕೂಡ ಕ್ಯೂಬಾದ ಒಳಗಡೆಯಲ್ಲಿ. ಇವನ್ ಅಮೇರಿಕದಲ್ಲೇ ಇಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ. ಮತ್ತು ಆರೋಗ್ಯ ಸಂಪೂರ್ಣವಾಗಿ ಉಚಿತ ಆರೋಗ್ಯ. ನಿಮಗೆ ಯಾವ ಕಾಯಿಲೆ ಬಂದರೂ ಕೂಡ ಅಲ್ಲಿ ನೀವು ಹಣ ಕಟ್ಟಬೇಕಾಗಿಲ್ಲ. ಅಲ್ಲಿ ಸರ್ಕಾರ ಎಲ್ಲರ ಆರೋಗ್ಯವನ್ನು ನೋಡ್ಕೊಳ್ತದೆ. ಹೀಗಾಗಿ ಕ್ಯೂಬನ್ ಜನರ ಆಯಸ್ಸು ಸರಾಸರಿ 78 ವರ್ಷ ಇದೆ. ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಆಯಸ್ಸಿರತಕ್ಕಂಥ ದೇಶಗಳಲ್ಲಿ ಕ್ಯೂಬಾ ಕೂಡ ಒಂದು. ಈ ರಕ್ಷಣೆಯಲ್ಲಿ ಇವೆಲ್ಲ ಘೋಷಣೆ ಮಾಡಿದ್ದಿದೆಯಲ್ಲ, ಇದು ಜನರ ಮಧ್ಯದಲ್ಲಿ ಸಮಾಜವಾದಿ ಕ್ರಾಂತಿ ಭಾಳ ಗಟ್ಟಿಯಾಗಿ ನೆಲೆ ನಿಲ್ಲೋದಕ್ಕೆ ಕಾರಣ ಆಯಿತು. ಈ ಎಲ್ಲ ಕಾರಣಗಳಿಂದಾಗಿ ಇದರ ಪ್ರಭಾವ ವಿಸ್ತರಿಸ್ತಾ ಹೋಗುತ್ತೆ ಅನ್ನುವಂಥ ಭಯ ಅಮೇರಿಕಕ್ಕೆ ಇದ್ದದ್ದು. ಹಾಗಾಗಿ ಇದನ್ನು ಕೊನೆಗಾಣಿಸಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ನಿರಂತರವಾಗಿ ಅದರ ಮೇಲೆ ದಾಳಿಗಳನ್ನು ಮಾಡ್ತಾ ಬಂದಿದೆ. ಮತ್ತು ಕ್ಯೂಬನ್ ನಾಯಕರನ್ನು ಕೊಲ್ಲುವಂಥ ಪ್ರಯತ್ನಗಳು, ನಿಮ್ಗೆ ಹೇಳೋದಾದರೆ ಕ್ಯಾಸ್ಟ್ರೋ ತಮ್ಮ ಜೀವನ ಚರಿತ್ರೆಯಲ್ಲಿ ಹೇಳ್ಕೊಂಡಂಗೆ 634 ಬಾರಿ ಕ್ಯಾಸ್ಟ್ರೋನನ್ನು ಕೊಲ್ಲಲಿಕ್ಕೆ ಅಮೇರಿಕ ಹಲವು ರೀತಿಗಳಲ್ಲಿ ಪ್ರಯತ್ನ ಪಟ್ಟಿರುವಂಥದ್ದು. ಬಹುಶಃ CIA, ಅಮೇರಿಕದ ಒಂದು ಭಯೋತ್ಪಾದಕ ಸಂಸ್ಥೆ ಏನಿದೆ CIA, ಅದು ಯಶಸ್ವಿ ಆಗದೇನೆ ಉಳಿದಂಥ ಒಂದೇ ಒಂದು ಇದು ಅಂತಂದರೆ ಕ್ಯಾಸ್ಟ್ರೋ ಮಾತ್ರ. ಯಾಕೆಂದರೆ ಅವ್ರು ಪ್ರಯತ್ನ ಪಟ್ಟು ಕೊಲ್ಲಬೇಕು ಅಂತ ಯಾರನ್ನ ತೀರ್ಮಾನ ಮಾಡಿದಾರೋ ಅವ್ನು ಕೊಂದಿದ್ದಾರೆ ಅವರು. ಆದರೆ ಕ್ಯಾಸ್ಟ್ರೋನ್ ಮಾತ್ರ ಕೊಲ್ಲಕ್ಕಾಗಿಲ್ಲ ಅನ್ನುವಂಥದ್ದು. ಹಂಗಾಗಿ ಆ ಕೋಪ, ನಾವು ಇದನ್ನು ಮುಗಿಸೋಕ್ಕಾಗ್ತಿಲ್ವಲ್ಲ ಅನ್ನುವಂಥದ್ದು ನಿರಂತರವಾಗಿ ಅದರ ಮೇಲೆ ಇಂಥ ದಾಳಿಗಳನ್ನ ಮಾಡಲಿಕ್ಕೆ ಅದು ಕಾರಣ ಆಗ್ತಾ ಇದೆ ಅನ್ನುವಂಥದ್ದು. ವಿಶ್ವಸಂಸ್ಥೆ ಏನು ಮಾಡ್ತಾ ಇತ್ತು ಅನ್ನುವಂಥದ್ದು ನೋಡ್ರಿ, ಅವರು ಆರ್ಥಿಕ ದಿಗ್ಬಂಧನ ವಿಧಿಸಿದಂಥ 62ನೇ ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂತ ನಾವೇನು ಕರಿತೀವಿ, ಜನರಲ್ ಅಸೆಂಬ್ಲಿ ಆಫ್ ಯುನೈಟೆಡ್ ನೇಷನ್ಸ್, ಇದರಲ್ಲಿ ಕನಿಷ್ಠ ಅಂತಂದರೂ ಪ್ರತಿ ವರ್ಷ ಅಮೇರಿಕದ ಆರ್ಥಿಕ ದಿಗ್ಬಂಧನದ ವಿರುದ್ಧ ನಿರ್ಣಯಗಳ ಮಂಡನೆ ಆಗ್ತಾನೇ ಇದ್ದಾವೆ. 33 ಬಾರಿ ಆಗಿದ್ದಾವೆ. ಕ್ಯೂಬಾದ ಮೇಲೆ ಇರತಕ್ಕಂಥ ಆರ್ಥಿಕ ದಿಗ್ಬಂಧನಗಳನ್ನು ನೀವು ತೆಗಿಬೇಕು ಅಂತೇಳಿ 33 ಬಾರಿ ಕೂಡ ತೀವ್ರವಾದಂಥ ಬಹುಮತದಲ್ಲಿ ಅಮೇರಿಕದ ವಿರುದ್ಧ ಮತ ಹಾಕಿದ್ದಾರೆ ಎಲ್ಲ ರಾಷ್ಟ್ರಗಳು ಕೂಡ. ಆದರೆ ಎಲ್ಲ ಸಂದರ್ಭಗಳಲ್ಲಿ ಅಮೇರಿಕದ ಜೊತೆ ಓಟ್ ಹಾಕಿರೋರು ಯಾರು ಗೊತ್ತಾ? ಇಸ್ರೇಲ್.
ಇಸ್ರೇಲು ಅಮೇರಿಕ ಮಾತ್ರನೇ ಬಹುತೇಕ ಸಂದರ್ಭಗಳಲ್ಲಿ ಪ್ರತ್ಯೇಕವಾಗಿ ಉಳಿದಿದ್ದಾವೆ. ಇನ್ನು ಜಗತ್ತಿನ ಎಲ್ಲ ದೇಶಗಳು ಕ್ಯೂಬಾದ ಪರವಾಗಿ ನಿಂತಿದ್ದಾವೆ. ಆದರೆ ವಿಶ್ವಸಂಸ್ಥೆ ಯಾವ ನಿರ್ಣಯಗಳನ್ನು ಅಮೇರಿಕ ಇದುವರೆಗೂ ಮಾನ್ಯ ಮಾಡಿಲ್ಲ. ಹಾಗಾಗಿ ಅಮೇರಿಕದ ಈ ದುಷ್ಟತನ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದಕ್ಕೆ ಇದೇ ಸಾಕ್ಷಿ ನಮ್ಮ ಮುಂದೆ ಇದೆ. ಯಾರನ್ನೂ ಅದು ಮಾನ್ಯ ಮಾಡಲ್ಲ. ತಾನೇನು ಬಯಸುತ್ತೆ, ತಾನೇನು ಮಾಡಬೇಕು ಅಂತ ಅಂದ್ಕೊಳ್ಳುತ್ತೆ, ಅದು ಇಡೀ ಜಗತ್ತು ತನ್ನ ಕಾಲ ಬುಡದಲ್ಲಿರಬೇಕು ಅಂತೇಳಿ ಅದು ಬಯಸುತ್ತೆ. ಹೀಗಾಗಿ ನೀವು ಯೋಚನೆ ಮಾಡಿರಿ, 33 ಬಾರಿ ವಿಶ್ವಸಂಸ್ಥೆಯಲ್ಲಿ ನೀವು ದಿಗ್ಬಂಧನ ತೆಗಿಬೇಕು ಅಂತೇಳಿ ನಿರ್ಣಯ ಮಾಡಿದ ಮೇಲೂ ಕೂಡ ಕೇರ್ಲೆಸ್ ಅನ್ನೋಂಥ ರೀತಿಯಲ್ಲಿ ಅಮೇರಿಕ ಇದೆಯಲ್ಲ, ಅದರ ಧಾರ್ಷ್ಟ್ಯತನ, ದುರಹಂಕಾರ ಯಾವ ಪ್ರಮಾಣದಲ್ಲಿದೆ ಅನ್ನೋಂಥದ್ದು ಇದರಲ್ಲಿ ಗೊತ್ತಾಗ್ತದೆ. ನೀವು ಮಾತಾಡ್ತಾ ಅಲಿಪ್ತ ನೀತಿ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಿದ್ರಿ. ಸೊ ಈ ದಿಗ್ಬಂಧನದ ಸಂದರ್ಭದೊಳಗಡೆ ಭಾರತ ದಿಗ್ಬಂಧನದ ಪರವಾಗಿದೆಯಾ ಅಥವಾ ಭಾರತದ ಪ್ರತಿಕ್ರಿಯೆ ಏನಾಗಿತ್ತು ಅನ್ನುವಂಥದ್ದು, ಮತ್ತು G7 ರಾಷ್ಟ್ರಗಳು ಅಂತ ನಾವು ಕರಿತೀವಿ, ಆಮೇಲೆ ಸಮಾಜವಾದಿ ರಾಷ್ಟ್ರಗಳು ಅಂತ ಕರಿತೀವಿ, ಇವ್ರದ್ದು ರೋಲ್ ಏನಾಗಿತ್ತು ಅಂತ ನೋಡ್ರಿ. ಇಷ್ಟು ಸಂದರ್ಭಗಳ ಒಳಗಡೆ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನಿದೆ ಅಂತಂದರೆ, ಭಾರತ ಆರಂಭದಿಂದಲೂ ಇದುವರೆಗೂ ಕೂಡ ಕ್ಯೂಬಾದ ಪರವಾಗಿ ನಾವು ಓಟ್ ಹಾಕ್ತಾ ಇದ್ದೇವೆ. ಅಮೇರಿಕದ ದಿಗ್ಬಂಧನದ ವಿರುದ್ಧವಾಗಿ ನಾವು ಓಟ್ ಹಾಕ್ತಾ ಇದ್ದೇವೆ. ಮತ್ತು ನಾವು ಈ ವಿಚಾರದಲ್ಲಿ ಯಾವತ್ತೂ ತಟಸ್ಥವಾಗಿರಲಿಲ್ಲ. ಇದನ್ನು ಕೂಡ ಗಮನಿಸಬೇಕು. ಭಾರತ ಸ್ಪಷ್ಟ ನಿಲುವನ್ನು ತಗೊಳ್ತಾ ಬಂದಿದೆ ಈ ವಿಚಾರದೊಳಗಡೆಯಲ್ಲಿ ಆರಂಭದಿಂದಲೂ ಇದುವರೆಗೂ ಕೂಡ. ಎರಡನೇದು, ಈ G7 ಕಂಟ್ರೀಸ್ ಅಂತೇನು ಹೇಳ್ತೀವಿ ಅಂದರೆ ಅಮೇರಿಕ ಮತ್ತು ಅಮೇರಿಕ ಜೊತೆ ಆಪ್ತ 7 ರಾಷ್ಟ್ರಗಳು, ಅಂದರೆ ಜಗತ್ತಿನ ಬಂಡವಾಳಶಾಹಿ ದೇಶಗಳು ಅಂತ ನಾವೇನು ಕರಿತೀವಿ, ಶ್ರೀಮಂತ ದೇಶಗಳು. ಈ ದೇಶಗಳು ಕೂಡ ಅಮೇರಿಕವನ್ನು ಹೊರತುಪಡಿಸಿ ಉಳಿದೆಲ್ಲ 6 ದೇಶಗಳು ಕೂಡ ಅಮೇರಿಕದ ವಿರುದ್ಧವಾಗಿ ನಿರ್ಣಯವನ್ನು ಆಗ್ತಾ ಬಂದಿದ್ದಾವೆ. ಇದು ನಾವು ಗಮನಿಸಬೇಕಾಗಿದೆ ಇದರೊಳಗಡೆಯಲ್ಲಿ. ಅದು ಇಂಗ್ಲೆಂಡ್ ಇರಲಿ, ಫ್ರಾನ್ಸ್ ಇರಲಿ, ಜರ್ಮನಿ ಇರಲಿ, ಕೆನಡಾ ಇರಲಿ, ಜಪಾನ್ ಇರಲಿ, ಇವೆಲ್ಲವೂ ಕೂಡ ನಿಮಗೆ ಅಮೇರಿಕದ ಜೊತೆಯಲ್ಲಿ ನಿಂತಿಲ್ಲ. ಇವು ಕ್ಯೂಬಾ ವಿಚಾರದಲ್ಲಿ ಕ್ಯೂಬಾದ ಮೇಲೆ ಹಾಕಿರ್ತಕ್ಕಂಥ ದಿಗ್ಬಂಧನ ಅಮಾನವೀಯವಾದದ್ದು, ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಅದು ಅಕ್ರಮವಾದದ್ದು ಅಂತೇಳಿನ ಎಲ್ಲ ದೇಶಗಳು ಪರಿಗಣಿಸಿದ್ದಾವೆ. ಆದ್ದರಿಂದಾಗಿ G7 ಕಂಟ್ರೀಸು ಕೂಡ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇಲ್ಲ, ವಿರುದ್ಧವಾಗಿ ಮತಾಗ್ತಿದ್ದಾವೆ ಅಮೇರಿಕದ ವಿರುದ್ಧ. ಇನ್ನು ಸಮಾಜವಾದಿ ದೇಶಗಳು ಸತತವಾಗಿ ಮೊದಲಿಂದ ಕೂಡ ಕ್ಯೂಬಾದ ಪರವಾಗೇ ಇದ್ದಾವೆ ಇದರೊಳಗಡೆಯಲ್ಲಿ. ಆದರೆ ಇತ್ತೀಚೆಗೆ ಲೇಟೆಸ್ಟ್ ಒಂದು ಬೆಳವಣಿಗೆ ಏನಂತಂದರೆ, ಭಾಳ ಮುಖ್ಯವಾಗಿ ಈ ಜಗತ್ತಿನ ಒಳಗಡೆಯಲ್ಲಿ ಈ ಬಲಪಂಥೀಯ ಸರ್ಕಾರಗಳು ಕೆಲವು ಕಡೆ ಬರೋದಕ್ಕೆ ಶುರು ಆದ ಮೇಲೆ, ಭಾಳ ಮುಖ್ಯವಾಗಿ ಹಂಗರಿಯಲ್ಲಿ, ಉಕ್ರೇನಲ್ಲಿ, ಹಿಂದೆ ಪೂರ್ವ ಯುರೋಪಿನ ದೇಶವಾಗಿದ್ದಂಥ ಮೆಸಿಡೋನಿಯಾದಲ್ಲಿ, ಇಂಥ ಕೆಲವು ದೇಶಗಳ ಒಳಗಡೆಯಲ್ಲಿ ಈ ಅತ್ಯಂತ ತೀವ್ರ ಬಲಪಂಥೀಯ ಸರ್ಕಾರಗಳು ಬರೋದಕ್ಕೆ ಆರಂಭ ಆದಮೇಲೆ ಅವುಗಳ ನಿಲುವುಗಳಲ್ಲಿ ಕೆಲವು ಬದಲಾವಣೆ ಬರ್ತಿದ್ದಾವೆ. ಈಗ ನಿಮಗೆ ಅತ್ಯಂತ ಹೆಚ್ಚು ಅಮೇರಿಕದ ಪರವಾಗಿ ಓಟ್ ಹಾಕಿರ್ತಕ್ಕಂಥ ಒಂದೇ ಒಂದು ಸಂದರ್ಭ ನೀವು ಗಮನಿಸೋದಾದರೆ 7 ರಾಷ್ಟ್ರಗಳು ಅಮೇರಿಕದ ಪರವಾಗಿ ಓಟ್ ಹಾಕಿದ್ದಾವೆ. ಅದು ಸೋತಿದೆ. ಅದು ಬಹುಸಂಖ್ಯಾತ ಜನರು ಕ್ಯೂಬಾದ ಪರವಾಗಿ ಆಗಲೂ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಇಸ್ರೇಲ್ ಮತ್ತು ಅಮೇರಿಕ ಮಾತ್ರ ಇರ್ತಿತ್ತು ಅವರ ಒಟ್ಟಿಗೆ, ಅವರು ಉಳಿದವರೆಲ್ಲ ವಿರುದ್ಧವಾಗಿರ್ತಿದ್ರು. ಆದರೆ ಈಗ ಉಕ್ರೇನ್ ಮತ್ತು ರಷ್ಯಾದ ನಡುವಿನ ಯುದ್ಧದ ಹಿನ್ನೆಲೆ ಒಳಗಡೆಯಲ್ಲಿ ಕೆಲವು ದೇಶಗಳಲ್ಲಿ ನಿಲುವುಗಳಲ್ಲಿ ಬದಲಾವಣೆ ಮತ್ತು ತೀವ್ರ ಬಲಪಂಥೀಯ ಸರ್ಕಾರಗಳು, ಅಂದರೆ ಅಮೇರಿಕದ ಈ ಅತ್ಯಂತ ತೀವ್ರ ಸಾಮ್ರಾಜ್ಯಶಾಹಿ ನಿಲುವುಗಳನ್ನು ಬೆಂಬಲಿಸುವಂಥ, ಬಂಡವಾಳಶಾಹಿ ಆರ್ಥಿಕ ನೀತಿಗಳನ್ನು ಅತ್ಯಂತ ಪ್ರಬಲವಾಗಿ ಪ್ರತಿಪಾದನೆ ಮಾಡುವಂಥ, ಪ್ರಗತಿ ವಿರೋಧಿಯಾಗಿರುವಂಥ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾಗಿರುವಂಥ ಸರ್ಕಾರಗಳು ಕೆಲವು ದೇಶಗಳಲ್ಲಿ ಎಮರ್ಜ್ ಆಗಕ್ಕೆ ಶುರು ಆದಮೇಲೆ ಅವುಗಳಲ್ಲಿ ಕೆಲವು ಸಣ್ಣ ಬದಲಾವಣೆಗಳು ಬಂದಿದ್ದಾವೆ. ಈ ಹಂಗರಿ ಈ ಥರದ ಇವುಗಳನ್ನು ನೀವು ಗಮನಿಸ್ಬೋದು, ಉಕ್ರೇನ್ ಇಂಥವುಗಳಲ್ಲಿ ಅನ್ನುವಂಥದ್ದನ್ನು. ಅದು ಬಿಟ್ಟರೆ ಯಾವತ್ತೂ ಕೂಡ ಎಲ್ಲ ದೇಶಗಳೂ ಕ್ಯೂಬಾದ ಪರವಾಗಿದ್ದಾವೆ. ಕ್ಯೂಬಾದ ಜೊತೆಯಲ್ಲಿ ಮಾನವೀಯ ನೆಲೆಯಲ್ಲಿ ಅದಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳ್ತಿದ್ದಾವೆ. ಆದರೆ ಸಮಸ್ಯೆ ಏನಾಗ್ತಾ ಇದೆ ಇದರಲ್ಲಿ ಅಂತೇಳಿದ್ರೆ, ಓಟ್ ಹಾಕುವಾಗ ಕ್ಯೂಬಾಗೆ ಓಟ್ ಹಾಕ್ತಿದ್ದಾರೆ. ಆದರೆ ಕ್ಯೂಬಾಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿಗಳನ್ನು ಅಮೇರಿಕ ನಿರ್ಮಾಣ ಮಾಡಿದೆ. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ. ಈಗ ಆ ದಿಗ್ಬಂಧನದ ಒಂದು ಮುಖ್ಯ ಹೆಲ್ಮ್ಸ್ ಬರ್ಟನ್ ಕಾಯ್ದೆಯ ಒಂದು ಮುಖ್ಯವಾದಂಥ ಅಂಶ ಏನಂತಂದರೆ, ಕ್ಯೂಬಾ ಜೊತೆಯಲ್ಲಿ ಅಮೇರಿಕಾದ ಜೊತೆಯಲ್ಲಿ ಯಾರೆಲ್ಲ ಸ್ನೇಹ ಸಂಬಂಧವನ್ನು ರಾಷ್ಟ್ರಗಳು ಇಟ್ಕೊಂಡಿದ್ದಾವೋ, ಎಲ್ಲ ದೇಶಗಳು ಸಂಬಂಧ ಇಟ್ಕೊಂಡಿದ್ದಾವೆ, ಆರ್ಥಿಕ ಸಂಬಂಧಗಳು. ಅಮೇರಿಕದ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಯಾವುದೇ ರಾಷ್ಟ್ರವೂ ಕೂಡ ಕ್ಯೂಬಾದ ಜೊತೆಯಲ್ಲಿ ವ್ಯವಹಾರ ಮಾಡೋದಾದರೆ ಡಾಲರಲ್ಲಿ ನೀವು ವ್ಯಾಪಾರ ಮಾಡಬಾರ್ದು ಅಂತ ಹೇಳುತ್ತೆ. ಈಗ ನೀವು ಡಾಲರಲ್ಲಿ ವ್ಯಾಪಾರ ಮಾಡದೇ ಇದ್ರೆ ಅದು ದೇಶದ ಜೊತೆಯಲ್ಲಿ ವ್ಯಾಪಾರ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನೀವು ಡಾಲರ್ ಇಲ್ದಿರ ಅಲ್ಲಿ ಜೊತೆ ವ್ಯಾಪಾರ ಮಾಡೋಕ್ಕಾಗಲ್ಲ ಅಂದರೆ ನೀವು ವ್ಯಾಪಾರನೇ ಮಾಡಬಾರ್ದು ಅಂತ. ಈಗ ಕ್ಯೂಬಾಗೆ ಅಗತ್ಯವಾಗಿರೋ ಒಂದು ಸಣ್ಣ ದೇಶ ಅದು, ಅದಕ್ಕೆ ಹಲವಾರು ವಸ್ತುಗಳು ಹೊರಗಡೆಯಿಂದನೇ ಬರ್ತದೆ, ತರಿಸ್ಕೋಬೇಕಾಗುತ್ತೆ. ಈಗ ತೈಲದ ಬಿಕ್ಕಟ್ಟು ಭಾಳ ತೀವ್ರವಾಗಿ ಇತ್ತೀಚೆಗೆ ಬೆಳೆದಿದೆ.
ಇದುವರೆಗೆ ಏನಾಗ್ತಿತ್ತು, ಸೋವಿಯತ್ ರಷ್ಯಾ ಇರೋವರೆಗೆ ರಷ್ಯಾದಿಂದ ತೈಲವನ್ನು ತರಿಸ್ಕೊಳ್ತಿದ್ರು ಅವರು. 91ರಲ್ಲಿ ರಷ್ಯಾ ಪತನ ಆದಮೇಲೆ ಆಮೇಲೆ ಅವರು ದಕ್ಷಿಣ ಅಮೇರಿಕಾ ದೇಶಗಳಿಂದ, ಭಾಳ ಮುಖ್ಯವಾಗಿ ವೆನಿಜುವೆಲಾಯಿಂದ, ಮೆಕ್ಸಿಕೋಯಿಂದ ಹಿಂಗೆಲ್ಲ ತೈಲಗಳನ್ನ ತರಿಸ್ಕೊಳ್ತಿದ್ರು. ಈಗೇನಾಗಿದೆ, ಈ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಎಷ್ಟು ತೀವ್ರವಾಗಿದೆ ಅಂತಂದರೆ, ಈಗ ವೆನಿಜುವೆಲಾಯಿಂದ ತೈಲ ನಿಂತೋಗಿದೆ, ಮೆಕ್ಸಿಕೋಯಿಂದ ತೈಲ ನಿಂತೋಗಿದೆ. ಹೀಗಾಗಿ ಅವರಿಗೆ ತೈಲ ಇಲ್ಲದೇ ಹಗಲು ರಾತ್ರಿಗಳ ವ್ಯತ್ಯಾಸ ಗೊತ್ತಾಗಲಾರ್ದ ರೀತಿಯ ಪರಿಸ್ಥಿತಿಗೆ ಇವತ್ತು ಕ್ಯೂಬಾದ ಜನರನ್ನು ಅಮೇರಿಕ ನೂಕಿದೆ. ಮತ್ತು ಕೆಲವು ಅತ್ಯಗತ್ಯವಾದಂಥ ಜೀವನಕ್ಕೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಔಷಧಿಗಳು ಬೇಕಾಗ್ತವೆ. ಔಷಧಿಗಳನ್ನ ತರಿಸ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ಯಾಕೆ ತರಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತಂದರೆ, ಅಮೇರಿಕದ ಈ ಫಾರ್ಮಾಸ್ಯೂಟಿಕಲ್ ಕಂಪನಿಗಳೇನಿದ್ದಾವೆ ಅವು ಜಗತ್ತಿನ ಯಾವ ಯಾವ ದೇಶಗಳ ಜೊತೆಯಲ್ಲಿ ಔಷಧ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾವೆ, ಅಂಥ ಯಾವ ದೇಶಗಳು ಅಥವಾ ಅಂಥ ಯಾವ ಕಂಪನಿಗಳು ಕೂಡ ಕ್ಯೂಬಾಕ್ಕೆ ಔಷಧಿಗಳನ್ನು ಸಪ್ಲೈ ಮಾಡಬಾರ್ದು ಅಂತ ಹೇಳುತ್ತೆ. ಇದು ಅಪ್ಪಟ ಅಂತಾರಾಷ್ಟ್ರೀಯ ಕಾನೂನುಗಳ ನೇರ ಉಲ್ಲಂಘನೆ, ಇದು ನಗ್ನ ಉಲ್ಲಂಘನೆ. ಇದು ಸಾಮಾನ್ಯ ಬೇಕಾದ ಔಷಧಿನೇ ಬೇಡ ಅಂತ ಹೇಳ್ತಾರೆ ಅಂತ ಹೇಳಿ. ಈಗ ಮಕ್ಕಳಿಗೆ ಕೆಲವು ಕಾಯಿಲೆಗಳಿಗೆ ಔಷಧಿಗಳನ್ನ ಅವ್ರು ಉತ್ಪಾದನೆ ಮಾಡೋಕ್ಕಾಗಲ್ಲ, ಹೊರಗಡೆಯಿಂದ ತರಿಸ್ಕೋಬೇಕು. ಔಷಧಿಗಳನ್ನು ಬರೋದಕ್ಕೆ ಸಂಪೂರ್ಣವಾಗಿ ಬಂಧನ ಹಾಕ್ಬಿಟ್ಟಿದ್ದಾರೆ ಇವರು, ಬರೋಕ್ಕಾಗ್ತಿಲ್ಲ ಅಲ್ಲ ಔಷಧಿಗಳಿಗೆ. ಹೀಗಾಗಿ ಎಳೆ ಮಕ್ಕಳು ಔಷಧಿಗಳನ್ನ ತಗೊಳ್ಳೋಕ್ಕಾಗದೆ ಸಾಯುವಂಥ ಪರಿಸ್ಥಿತಿಗಳು ಕ್ಯೂಬಾದಲ್ಲಿ ಬಂದುಬಿಟ್ಟಿದ್ದಾವೆ. ಸೊ ಈ ಥರದ ಪರಿಸ್ಥಿತಿಗಳಿದ್ದಾವೆ. ಒಂದು ಕಡೆ ತೈಲ ಬಿಕ್ಕಟ್ಟನ್ನು ಇದು ಮಾಡೋದು, ಎರಡನೇದು ನೀವು ವ್ಯಾಪಾರ ಅಗತ್ಯವಾಗಿರೋ ವಸ್ತುಗಳನ್ನು ಬರಲಾರ್ದಾಗೆ ತಡೆಯುವಂಥದ್ದು, ಮೂರನೇದು ಔಷಧಿಗಳು ಬರಲಾರ್ದಂಗೆ ಈ ರೀತಿಯ ತಡೆ ಮಾಡುವಂಥದ್ದು, ಮತ್ತು ನೀವು ವ್ಯಾಪಾರನ ಡಾಲರಲ್ಲಿ ಮಾಡೋಕ್ಕಾಗಲಾರ್ದಂಥ ಒಂದು ಸ್ಥಿತಿ ನಿರ್ಮಾಣ ಮಾಡುವಂಥದ್ದು. ಇವೆಲ್ಲವೂ ಅಂತಿಮವಾಗಿ ಕ್ಯೂಬಾಕ್ಕೆ ಏನಾಗಿದೆ ಅಂತಂದರೆ ಅತ್ಯಂತ ತೀವ್ರ ಬಿಕ್ಕಟ್ಟಿಗೆ ಒಳಗಾಗುವಂಥ ಪರಿಸ್ಥಿತಿಗಳು ಬಂದಿದ್ದಾವೆ. ಅದರಿಂದಾಗಿ ಕ್ಯೂಬಾ ಭಾಳ ತೀವ್ರವಾದಂಥ ಸಂಕಷ್ಟದ ಸಂದರ್ಭದಲ್ಲಿ ಇವತ್ತಿದೆ. ಓಕೆ, ಅಂದರೆ ಕ್ಯೂಬಾ ಯಾವ ರೀತಿಯ ದಿಗ್ಬಂಧನವನ್ನು ಎದುರಿಸ್ತು ಅನ್ನುವಂಥದ್ದು ಅಂಶದ ಮೇಲೆ ಸಾಕಷ್ಟು ವಿಚಾರಗಳು ನೀವು ಹೇಳಿದಿರಿ. ನೀವು ಹೇಳಿದ ಆಧಾರದ ಮೇಲೆ ನನಗೊಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂತೇಳಿದರೆ ಯಾರಾದರೂ ನಮ್ಮನ್ನು ಹೆದರಿಸ್ತಾರೆ, ಜಾಸ್ತಿ ತೊಂದರೆ ಕೊಡ್ತಾರೆ ಅಂತೇಳಿದರೆ ಒಂದು ಸಹಜವಾಗಿ ಕಾಂಪ್ರಮೈಸಿಗೆ ಬರುವಂಥದ್ದು ಸಹಜ ಗುಣ ಅಂತೇಳಿ ತುಂಬ ಜನ ಅಂದ್ಕೊಂಡ್ಬಿಡ್ತಾರೆ. ಆದರೆ ಎಲ್ಲ ದಿಗ್ಬಂಧನಗಳನ್ನು ಕ್ಯೂಬಾ ಯಾವ ರೀತಿ ಮೆಟ್ಟು ನಿಂತು, ಯಾಕಂದ್ರೆ ಭಾಳ ಸಾಧನೆ ಮಾಡಿದೆ ಅದು. ಶಿಕ್ಷಣದೊಳಗಡೆ ಸಾಧನೆ ಮಾಡಿದೆ, ಮಾತೃಭಾಷೆ ಶಿಕ್ಷಣ ನೀತಿಯನ್ನು ತರಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ, ಆರೋಗ್ಯದ ಪ್ರಯತ್ನದೊಳಗಡೆ ಸಾಕಷ್ಟು ಸುಧಾರಣೆ ಕಂಡಿದ್ದಾರೆ. ಮತ್ತು ನೀವು ಹೇಳಿದಾಗ ಇಡೀ ಜಗತ್ತಿಗೆ ಸಕ್ಕರೆ ಕಣಜ ಅಂತ ಹೇಳೋದು ಕರೆಸ್ಕೊಂಡಿದೆ. ಸೊ ಎಲ್ಲ ಸಾಧನೆಗಳನ್ನು ದಿಗ್ಬಂಧನ ನಡುವೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ, ಹೆಂಗೆ ಎದುರಿಸ್ತು ಅಂತ? ಭಾಳ ಮುಖ್ಯವಾಗಿ ಕ್ಯೂಬಾ, ಅದರಲ್ಲೂ 91ನೇ ಇಸ್ವಿಯ ನಂತರದಲ್ಲಿ, ಅಂದರೆ ಸೋವಿಯತ್ ರಷ್ಯಾ ಕುಸಿದ ಆದಮೇಲೆ ಅವರು 92ನೇ ಇಸ್ವಿಯಿಂದ ಒಂದು ಹೊಸ ವಿಧಾನಕ್ಕೆ ಅವರು ತಮ್ಮನ್ನು ಶಿಫ್ಟ್ ಮಾಡಿಕೊಂಡ್ರು. ಅಮೇರಿಕ ಇಷ್ಟು ತೀವ್ರವಾಗಿ ತನ್ನ ಸುತ್ತ ಗೋಡೆಯನ್ನು ಕಟ್ಟಿರುವಾಗ ತಾನು ಸ್ವತಂತ್ರವಾಗಿ ಬದುಕಬೇಕು ಅಂತಂದರೆ ಒಂದು ಸ್ವಾವಲಂಬಿಯಾದಂಥ ಆರ್ಥಿಕ ನೀತಿಗಳನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ಅದು ಶಿಫ್ಟ್ ಮಾಡ್ಕೊಳ್ತದ್ದು. ಅಂದರೆ ಆಮದಿನ ಮೇಲೆ ಹೆಚ್ಚು ಅವಲಂಬನೆ ಆಗದೇನೆ ಸ್ವಯಂ ತಂತಾನೇ ಇದು ಮಾಡಿಕೊಳ್ಳಿಕ್ಕೆ. ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ. ನಿಮಗೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಲ್ಲ, ನಮ್ಮಲ್ಲೀಗ ಸಾವಯವ ಇತ್ಯಾದಿ ನಾವು ಮಾತಾಡ್ತಿದ್ದೀವಲ್ಲ, ನಿಮಗೇನಾದ್ರು ಸಾವಯವ ಕೃಷಿಯ ಒಂದು ಅತ್ಯುತ್ತಮ ಉದಾಹರಣೆ ಬೇಕು ಅಂತಂದರೆ ಕ್ಯೂಬಾದಲ್ಲಿ ಸಿಕ್ಕುತ್ತೆ ನಿಮಗೆ. ಅಲ್ಲಿವರೆಗೆ ಏನಾಗ್ತಿತ್ತು, ಈ ವಿದೇಶಿ ಆಮದು ರಾಸಾಯನಿಕಗಳು, ರಸಗೊಬ್ಬರಗಳು, ಔಷಧಿಗಳು ಇದನ್ನು ಅವಲಂಬಿಸಿದಂಥ ಕೃಷಿ ಬೆಳವಣಿಗೆ ಆಗ್ತಾಯಿತ್ತು. ಒಮ್ಮೆಲೆ ಅದು ನಿಂತೋದ ತಕ್ಷಣಕ್ಕೆ ಅವ್ರಿಗೆ ಬೇರೆ ದಾರಿ ಇರಲಿಲ್ಲ. ಆಗ ಅವ್ರು ಏನು ಮಾಡಿದ್ರು, ಸಂಪೂರ್ಣವಾಗಿ ರಾಸಾಯನಿಕಗಳಿಲ್ಲದೆ ಇರತಕ್ಕಂಥ, ಔಷಧಿಗಳು, ಕ್ರಿಮಿನಾಶಕಗಳು ಬಳಕೆ ಆಗದೇ ಇರತಕ್ಕಂಥ ಒಂದು ಸಾವಯವ ಕೃಷಿ ಮಾಡಬೇಕು ಅಂತೇಳಿ ಅದಕ್ಕೆ ಕಂಪ್ಲೀಟಾಗಿ ಶಿಫ್ಟ್ ಮಾಡಿಸಿದ್ರು. ಅವರು ಜನರನ್ನು ಅದಕ್ಕೆ ಮೋಟಿವೇಟ್ ಮಾಡಿಸಿದ್ರು. ಈ ರೀತಿಯಾದಂಥ ಒಂದು ಬದಲಾವಣೆ ಅಂತ ಅಂದ್ಕೊಂಡ್ರು. ನಿಮಗೆ ಆರೋಗ್ಯದ ಒಂದು ವಿಚಾರವನ್ನು ನಿಮ್ಗೆ ಹೇಳಬೇಕು. ನಾನು ಆಗಲೇ ಹೇಳ್ತಿದ್ದೆ, ಅವರು ಸಂಪೂರ್ಣವಾಗಿ ಆರೋಗ್ಯ ಅಲ್ಲಿ ಈ ನೈಬರ್ಹುಡ್ ಕ್ಲಿನಿಕ್ಸ್ ಅಂತ ಹೇಳ್ತಾರೆ. ಬಹುಶಃ ಒಂದು ವಿಶಿಷ್ಟವಾದಂಥ ಆರೋಗ್ಯದ ಒಂದು ಪರಿಕಲ್ಪನೆ, ಅದು ಒಂಥರ ರಕ್ಷಣಾ ಕವಚ ಆರೋಗ್ಯದ ವಿಚಾರದಲ್ಲಿ ಕ್ಯೂಬಾದ ಸಮಾಜವಾದಿ ವ್ಯವಸ್ಥೆ ತಂದಿರುವಂಥದ್ದು. ಈ ನೈಬರ್ಹುಡ್ ಕ್ಲಿನಿಕ್ಸಲ್ಲಿ ಏನಿರ್ತಾರೆ ಅಂತಂತಂದರೆ, ಒಂದು 200 ಮನೆಗೆ 300 ಮನೆಗೆ ಅನ್ನೋಂಥ ರೀತಿಯ ಒಳಗಡೆಯಲ್ಲಿ ಒಬ್ಬ ಡಾಕ್ಟ್ರು ಮತ್ತು ಒಬ್ಬ ನರ್ಸ್ ಇರ್ತಾರಲ್ಲಿ. ಅದು ನೈಬರ್ಹುಡ್ ಕ್ಲಿನಿಕ್ಸ್. ಅವ್ರ ಕೆಲಸ ಏನಂತಂದರೆ, ಪ್ರತಿದಿನ ಅಷ್ಟೂ ಮನೆಗಳಿಗೆ ಅವರು ಡಾಕ್ಟ್ರು ನರ್ಸು ಹೋಗಿ ಭೇಟಿ ಮಾಡಿ ಬರಬೇಕು, ಮನೆಗಳಿಗೆ ಭೇಟಿ ಮಾಡೋದು. ಜಗತ್ತಲ್ಲಿ ನೀವೆಲ್ಲೂ ಕಾಣೋಕ್ಕಾಗಲ್ಲ ಈ ಥರದೊಂದು ವ್ಯವಸ್ಥೆಯನ್ನು. ವೈದ್ಯರೇ ಮನೆಗಳಿಗೋಗಿ ಭೇಟಿ ಮಾಡೋದು, ನಿಮ್ಮ ಕಾಯಿಲೆ ಏನಂತ ವಿಚಾರಿಸೋದು, ಆರೋಗ್ಯ ವಿಚಾರಿಸೋದು. ಅದೇನಾಗುತ್ತೆ, ಸಣ್ಣ ಪುಟ್ಟ ಸಮಸ್ಯೆಗಳಿರ್ತಾವಲ್ಲ ಆರೋಗ್ಯದ್ದು, ಅವೆಲ್ಲವನ್ನು ಅಲ್ಲೇ ಅದು 80% ಸಮಸ್ಯೆಗಳನ್ನು ಮನೆಗಳಲ್ಲೇ ಇತ್ಯರ್ಥ ಮಾಡುವಂಥದ್ದು. ಅದಾದ ಮೇಲೆ
ಒಂದು ಸ್ವಲ್ಪ ಬೇರೆ ರೀತಿಯ ಚಿಕಿತ್ಸೆ ಬೇಕು, ಸ್ವಲ್ಪ ಎಕ್ಸ್ಪರ್ಟ್ ಡಾಕ್ಟರ್ ಬೇಕು ಅನ್ನೋಂಥದ್ದು ಏನಾದ್ರು ಇದ್ದರೆ ಇನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪಾಲಿಕ್ಲಿನಿಕ್ಸ್ ಅಂತ ಮಾಡ್ಕೊಳ್ತಾರೆ, ಅಲ್ಲಿಗೆ ಬರ್ತಾರೆ. ಅಂದರೆ ನಿಮಗೆ 80% ಜನ ಇಲ್ಲೇ ಫಿಲ್ಟರ್ ಆಗಿಬಿಡ್ತಾರೆ ನೈಬರ್ಹುಡ್ ಕ್ಲಿನಿಕ್ಸಲ್ಲೇನೆ. ಆಮೇಲೆ ನಿಮಗೆ ಬೇರೆ ರೀತಿಯ ತೀವ್ರವಾದಂಥ ಶಸ್ತ್ರಚಿಕಿತ್ಸೆಗಳು ಇದೆ ಟ್ರೀಟ್ಮೆಂಟ್ಸ್ ಬೇಕಾಗಿದ್ದರೆ ದೊಡ್ಡ ಹಾಸ್ಪಿಟಲ್ಗೆ ಬರಬೇಕು ಅನ್ನುವಂಥದ್ದು. ಇದೇನಾಗ್ತದೆ, ನಿಮಗೆ ಆರೋಗ್ಯದ ವೆಚ್ಚವನ್ನು ತೀವ್ರವಾಗಿ ಕಡಿತ ಮಾಡ್ತದೆ. ಹೀಗಾಗಿ ಸರ್ಕಾರ ದೊಡ್ಡ ಪ್ರಮಾಣದ ಆರೋಗ್ಯದ ವೆಚ್ಚ ಮಾಡಬೇಕು ಅಂತ ಬರೋಲ್ಲ. ಈ ಸಿಸ್ಟಮ್ನೇ ನಿಮಗೆ ತೀವ್ರವಾದ ಆರೋಗ್ಯದ ವೆಚ್ಚ ಕಡಿಮೆ ಮಾಡ್ತದೆ ಮತ್ತು ಜನರ ಆರೋಗ್ಯವನ್ನು ರಕ್ಷಣೆ ಮಾಡ್ತದೆ ಅನ್ನುವಂಥದ್ದು. ಈ ಥರದ ಬದಲಾವಣೆಗಳನ್ನು ಅವರು ಭಾಳ ತೀವ್ರವಾಗಿ ಜಾರಿ ಮಾಡಿಕೊಂಡ್ರು. ಶಿಕ್ಷಣ ಈಗಲೂ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಅವರು 100% ಫ್ರೀ. ನೀವು ಒಂದು ಶಾಲೆಯ ಮೆಟ್ಲು ಹತ್ತದಾಗಿಂದ ಹಿಡಿದು ನೀವು ಯಾವ ಥರದ ಉನ್ನತ ಶಿಕ್ಷಣವನ್ನು ಮಾಡಬೇಕು ಅಂತ ಬಯಸ್ತೀರಿ ಅಲ್ಲಿವರೆಗೆ ಉಚಿತವಾದಂಥ ಶಿಕ್ಷಣವನ್ನು ಅಲ್ಲಿ ಈಗಲೂ ಕೊಡ್ತಾ ಇದ್ದಾರೆ. ಅದರ ಮುಖಾಂತರವಾಗಿ ಏನಂತಂದರೆ, ನೀವು ದುಬಾರಿ ಖಾಸಗಿ ಶಿಕ್ಷಣದ ಅವಲಂಬನೆಯ ಈ ದಾರಿಯನ್ನು ತುಳಿದೇನೆ ಸ್ವಯಂ ಶಿಕ್ಷಣವನ್ನು ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಈ ಶಿಕ್ಷಣದಲ್ಲಿ ಭಾಳ ಇಂಪಾರ್ಟೆಂಟ್ ಆದಂಥ ಅಂಶ ಏನು ಗೊತ್ತಾ, ಶ್ರಮದ ಪರಿಕಲ್ಪನೆ ಏನು? ಬಹುಶಃ ಕ್ರಾಂತಿ ಆದಮೇಲೆ ಚೆಗೆವಾರ ಅದರ ಕ್ಯೂಬನ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಾಗ ಅವನು ಸೃಷ್ಟಿ ಮಾಡಿದಂಥ ಕೆಲವು ಮಾಡೆಲ್ಸ್ ಇವು. ಏನಂತಂದರೆ, ಒಬ್ಬ ಮಂತ್ರಿಯಾಗಿ ಇದ್ದುಕೊಂಡು ಸ್ವಯಂ ಶ್ರಮದಾನದ ಇದಕ್ಕೆ ಒಂದು ಹೊಸ ಸಂಸ್ಕೃತಿಯನ್ನು ಹುಟ್ಟಾಕೋದ್ರಲ್ಲಿ. ನೀವು ಸುಮ್ಮನೆ ಇರೋದಲ್ಲ, ಭಾನುವಾರ ಇದೆಯಾ ಒಂದು ಫ್ಯಾಕ್ಟ್ರಿಗೆ ಹೋಗ್ರಿ, ಅಲ್ಲಿ ಗಾರ್ಮೆಂಟ್ ಇದೆಯಾ ಅವ್ರ ಜೊತೇಲಿ ಕೆಲಸ ಮಾಡಿರಿ, ಒಂದು ಹೊಲಕ್ಕೆ ಹೋಗ್ರಿ ಅಲ್ಲಿ ರೈತನ ಜೊತೇಲಿ ಕೆಲಸ ಮಾಡಿರಿ, ಇನ್ಯಾರೋ ಒಂದು ಕೂಲಿ ಮಾಡ್ತಿರ್ತಾನೆ ಅಲ್ಲಿ ವ್ಯಾಪಾರ ಮಾಡ್ತಾರೆ ಅವ್ರ ಜೊತೇಲಿ ಕೂತು ಸಣ್ಣ ವ್ಯಾಪಾರ ಮಾಡಿರಿ. ಈ ಸಂಸ್ಕೃತಿಯನ್ನು ಅಲ್ಲಿ ಹುಟ್ಟಾಕಿದ್ದಾರೆ. ಹೀಗಾಗಿ ಏನಾಯಿತು, ಶಿಕ್ಷಣ ಅನ್ನುವಂಥದ್ದಲ್ಲಿ ನೀವು ಒಂದು ಶ್ರಮದ ಜೊತೆಯಲ್ಲಿ ನಿಮ್ಮ ಶಿಕ್ಷಣ ಮಿಳಿತ ಆಗಬೇಕು ಅನ್ನುವಂಥದ್ದು. ಅದರ ಪರಿಣಾಮ ಏನಾಯಿತು ಅಂತಂದರೆ, ಪ್ರತಿಯೊಬ್ಬರು ಕೂಡ ಶ್ರಮದಲ್ಲಿ ತೊಡಗಿಕೊಳ್ಳುವಂಥದ್ದು, ಉತ್ಪಾದನೆಗೆ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು, ಸ್ವಯಂ ಶ್ರಮದಾನದ ಮುಖಾಂತರ ಉತ್ಪಾದನೆಯನ್ನು ಹೆಚ್ಚು ಮಾಡುವಂಥದ್ದು, ಈ ಥರದ ವಿಧಾನಗಳು. ಇದು ಅವರು ಇಡೀ ಸಮಾಜದಲ್ಲಿ ಕಂಡುಕೊಂಡಂಥ ಹೊಸ ಪ್ರಯೋಗಗಳಿವೆಲ್ಲವೂ ಕೂಡ ಈ ದಿಗ್ಬಂಧನದ ಪರಿಣಾಮವಾಗಿ ಅದನ್ನು ಉತ್ತಮಪಡಿಸ್ತಾ ಬಂದರು. ಮತ್ತೊಂದು ಅಂಶ ಏನಂತಂದರೆ, ನೋಡ್ರಿ 92ರ ಇಮ್ಮಿಡಿಯೇಟಾಗಿ ಅವ್ರಿಗೆ ಬಂದದ್ದು ತೈಲ ನಿಂತೋಯ್ತು. ತೈಲ ನಿಂತೋದಾಗ ಏನು ಮಾಡೋದು ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಸಾರ್ವಜನಿಕ ಸಾರಿಗೆ ಆದರೂ ತೈಲ ಬೇಕು, ಇಂಧನ ಬೇಕು, ಡೀಸೆಲ್ಲೋ ಪೆಟ್ರೋಲಿನೋ ಬೇಕು. ಆಗ ಅವ್ರ ಹತ್ರ ಇಲ್ಲ ಅದು. ಆಗೇನು ಮಾಡಿದ್ರು, ಅವರು ಶಿಫ್ಟ್ ಆದರು ಇಮಿಡಿಯೇಟಾಗಿ. ಚೀನಾದಿಂದ ಬೃಹತ್ ಪ್ರಮಾಣದ ಸೈಕಲ್ಗಳನ್ನ ತರಿಸ್ಕೊಂಡ್ರು. ಈ ಇಂಧನ ಆಧಾರಿತ ವಾಹನಗಳ ಜಾಗದಲ್ಲಿ ಎಲ್ಲರೂ ಸೈಕಲ್ಗಳು ತುಳಿಯೋದು ಒಂದು ಕಲ್ಚರನ್ನು ಡೆವಲಪ್ ಮಾಡೋದ್ರಲ್ಲಿ. ನಿಮಗೆ ಈಗಲೂ ಕೂಡ ಅತ್ಯಂತ ಹೆಚ್ಚು ಸೈಕಲ್ಗಳು ಇರುವಂಥ ಒಂದು ಆ ಪ್ರಮಾಣದ ದೇಶದಲ್ಲಿ ನೀವು ಹುಡುಕಿದ್ರೆ ಅದು ಕ್ಯೂಬಾದಲ್ಲೇ ಸಿಕ್ಕೋದು. ಹಾಗಾಗಿ ಜನರ ಆರೋಗ್ಯ ಕೂಡ ಇಂಪ್ರೂವ್ ಆಯ್ತು ಅದರಿಂದ ಅನ್ನೋವಂಥದ್ದು. ಈ ರೀತಿಯ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಈ ಹೊಸ ಪ್ರಯೋಗಗಳಿದಾವಲ್ಲ, ಇವು ಅವರನ್ನು ಹೆಚ್ಚೆಚ್ಚು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಒಂದು ಪ್ರೇರೇಪಣೆಯನ್ನು ಕಲ್ಪಿಸ್ತು. ಇದು ಒಂದು ಅಂಶ. ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಈ ದಿಗ್ಬಂಧನದ ಪರಿಣಾಮವಾಗಿ ಅವರು ಪರಿಪೂರ್ಣವಾಗಿ ಇದರಿಂದ ಹೊರಬರೋಕ್ಕೆ ಆಗಲಿಲ್ಲ. ಆದರೆ ತಮ್ಮದೇ ಲಭ್ಯ ಇದ್ದಂಥ ಸಂಪನ್ಮೂಲಗಳು, ಸಾಧ್ಯತೆಗಳನ್ನು ಬಳಸ್ಕೊಂಡು ಅವ್ರು ಪರ್ಯಾಯಗಳನ್ನ ಕಟ್ಟಿಕೊಂಡ್ರು. ಅದಕ್ಕಿಂತ ಹೆಚ್ಚಾಗಿ ಭಾಳ ಮುಖ್ಯವಾಗಿದ್ದದ್ದು ಏನಂತಂದರೆ, ಕ್ಯೂಬನ್ ಜನತೆಯ ವಿಲ್ ಪವರ್. 59ರಲ್ಲಿ ಕ್ರಾಂತಿ ಆಯಿತು, 61ರಲ್ಲಿ ಬೇ ಆಫ್ ಪಿಕ್ಸು ದಾಳಿ ಆಯಿತು, 62ರಲ್ಲಿ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಬಂತು. ಹಿಂಗೆ ಒಂದರ ಮೇಲೆ ಒಂದು ದಾಳಿಗಳು. ಮತ್ತು 70ರ ದಶಕದ ಒಳಗಡೆಯಲ್ಲಿ ಕ್ಯೂಬನ್ ಕ್ರೀಡಾಪಟುಗಳ ವಿಮಾನ ಹೋಗ್ತಿದ್ದಂತನ ಒಡೆದುರುಳಿಸಿ 100 ಜನ ಕ್ರೀಡಾಪಟುಗಳನ್ನ ಕೊಂದಾಕ್ತು. ಈ ರೀತಿ ನಿರಂತರವಾಗಿ ವೈದ್ಯರನ್ನು ಕೊಂದಾಕುವಂಥದ್ದು. ಕ್ಯೂಬಾದ ಒಳಗಡೆಯಲ್ಲಿ ಅವರು ಬೆಳೆಸಿದಂಥ ಒಂದು ಕಲ್ಚರು, ನಾನು ಹೇಳಿದೀಗ ಈ ಮೆಡಿಕಲ್ ಟೂರಿಸಮ್ ಅಂತ ಹೇಳ್ತಾರೆ. ಅದನ್ನು ಮೆಡಿಕಲ್ ಟೂರಿಸಮ್ ವ್ಯಾಪಾರಿ ದೃಷ್ಟಿಯಲ್ಲ, ಅದು ಜಗತ್ತಿನ ಯಾವುದೇ ದೇಶದಲ್ಲಿ, ಅದು ಭೂಕಂಪ ಆಗಲಿ, ನೆರೆ ಬರಲಿ, ಬರ ಬರಲಿ, ಯಾನೇ ಪ್ರಾಕೃತಿಕ ವಿಕೋಪಗಳು ಬಂದಿರಲಿ ಅಂತ ಎಲ್ಲ ಸಂದರ್ಭಗಳಲ್ಲಿ ಕ್ಯೂಬಾದ ಡಾಕ್ಟ್ರುಗಳನ್ನು ಅವರು ಕಳಿಸ್ತಾರೆ, ಆ ದೇಶಗಳಿಗೆ ಉಚಿತವಾಗಿ ಕಳಿಸ್ತಾರೆ. ನಿಮಗೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಸ್ನೇಹ ಸಂಬಂಧವನ್ನು ಅವರು ಗಟ್ಟಿಗೊಳಿಸಿದ್ರು. ಆ ಕಲ್ಚರ್ ಇದೆಯಲ್ಲ, ಕ್ಯೂಬಾದ ಜನತೆ ಒಳಗಡೆಯಲ್ಲಿ ಒಂದು ಬಲಿಷ್ಠವಾದಂಥ ಅಂತಾರಾಷ್ಟ್ರೀಯತೆಯನ್ನು ಬೆಳೆಸಿದೆ. ಅದು ಬಹುಶಃ ಕೋವಿಡ್ ಟೈಮಲ್ಲೂ ಕೂಡ ಅದೇ ಥರದ, ಹೌದು, ಜಗತ್ತಿನ ಎಲ್ಲ ದೇಶಗಳಿಗೆ ಅವರು ಕಳಿಸಿದ್ದಾರೆ. ಅಲ್ಲಿನ ಆರೋಗ್ಯ ವ್ಯವಸ್ಥೆ ನಾನು ಆಗಲೇ ಹೇಳ್ತಿದ್ದಲ್ಲ, 1000 ಜನರಿಗೆ 8 ಜನ ವೈದ್ಯರಿದ್ದಾರೆ ಅಲ್ಲಿ. ಹೈಯೆಸ್ಟ್ ಪ್ರಪೋರ್ಷನ್ ನಿಮಗೆ ಡಾಕ್ಟರ್ ಪೀಪಲ್ ರೇಷಿಯೋ ಅಂತ ನೀವು ತಗೊಂಡ್ರೆ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಡಾಕ್ಟರ್
ಪೀಪಲ್ ರೇಷಿಯೋ ಇರೋದು ಅಲ್ಲಿ ಆ ಪ್ರಮಾಣದಲ್ಲಿದ್ದಾರೆ. ಹಾಗಾಗಿ ಅವರು ಜಗತ್ತಿನ ಜೊತೆಯಲ್ಲಿ ಸಂಬಂಧವನ್ನು ಬೆಸೆಯಲಿಕ್ಕೆ, ಮನುಷ್ಯರ ಜೊತೆಯಲ್ಲಿ ಸಂಬಂಧವನ್ನು ಬೆಸೆಯಲಿಕ್ಕೆ, ಸ್ನೇಹ ಸಂಬಂಧಗಳನ್ನು ಗಟ್ಟಿಗೊಳಿಸಲಿಕ್ಕೆ ಈ ರೀತಿ ಅದನ್ನು ಬಳಸಿದ್ದಾರೆ. ಅದರಿಂದ ಏನಾಗಿದೆ, ಕ್ಯೂಬಾದ ಸಮಾಜದ ಒಳಗಡೆಯಲ್ಲಿ, ಜನರ ಒಳಗಡೆಯಲ್ಲಿ ಅವರ ವ್ಯವಸ್ಥೆ ಬಗ್ಗೆ ಭಾಳ ಬಲಿಷ್ಠವಾದಂಥ ಬದ್ಧತೆ ಮತ್ತು ನಂಬಿಕೆ ಇದೆ. ಅವರು ಯಾರನ್ನು ಸುಲಿಗೆ ಮಾಡೋಕ್ಕೆ ಹೋಗಿಲ್ಲ, ಯಾರ ಮೇಲೂ ದಾಳಿಗಳು ಮಾಡಿಲ್ಲ, ಇನ್ನೊಬ್ಬರನ್ನು ಲೂಟಿ ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ಜಗತ್ತಿನ ಎಲ್ಲ ಜನರು ಕೂಡ ಸುಖವಾಗಿ ಬಾಳಬೇಕು, ಸಹಜವಾಗಿ ಸಮಾನವಾಗಿ ಬಾಳಬೇಕು ಅನ್ನುವಂಥ ಆ ತಿಳುವಳಿಕೆ ಇದೆಯಲ್ಲ, ಆ ರಾಜಕೀಯ ಪ್ರಜ್ಞೆ ಅಮೇರಿಕಾದ ಈ ಸಾಮ್ರಾಜ್ಯಶಾಹಿ ನೀತಿಯ ವಿರುದ್ಧ ದೃಢವಾಗಿ ನಿಲ್ಲಂಗೆ ಮಾಡಿದೆ. ಇಲ್ಲಾಂದರೆ ನೀವು ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಜಗತ್ತಿನ ಅತ್ಯಂತ ದೊಡ್ಡ ಮಿಲಿಟ್ರಿ ಸೂಪರ್ ಪವರ್ ಕೆಳಗಡೆಯಲ್ಲಿ 80 ಕಿಲೋಮೀಟ್ರ್ ದೂರದಲ್ಲಿ 1 ಕೋಟಿ ಜನಸಂಖ್ಯೆ ಇರತಕ್ಕಂಥ, ಯಾವ ಸಂಪನ್ಮೂಲಗಳು ಇಲ್ಲದೆ ಇರತಕ್ಕಂಥ ಒಂದು ಸಣ್ಣ ದೇಶ ಇಷ್ಟು ದೀರ್ಘಕಾಲ ಎದುರಿಸಿ ನಿಲ್ಲೋದು ಅನ್ನೋದಿದೆಯಲ್ಲ, ಇದು ಅಸಾಧಾರಣವಾದಂಥ ಇದದು. ಹಾಗಾಗಿ ಅವರು ತಮಗೆ ಸಾಧ್ಯ ಇರತಕ್ಕಂಥ ಪರ್ಯಾಯಗಳನ್ನು ತಮ್ಮ ಸಂಪನ್ಮೂಲಗಳ ಇತಿಮಿತಿಗಳಲ್ಲಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅದು ಖಂಡಿತ ಸಾಕಾಗಲ್ಲ. ಆದರೆ ಇದುವರೆಗೂ ನಿಂತ್ಕೊಳ್ಳೋಕ್ಕೆ ಅವರಿಗೆ ದೊಡ್ಡ ಶಕ್ತಿ ಕೊಟ್ಟಿರೋದು ಸಮಾಜವಾದದಲ್ಲಿ ಅವ್ರಿಗಿರ್ತಕ್ಕಂಥ ದೃಢವಾದ ನಂಬಿಕೆ, ಆ ರಾಜಕೀಯ ಪ್ರಜ್ಞೆ, ಆ ನೈತಿಕತೆ, ಸಾಮ್ರಾಜ್ಯಶಾಹಿಯ ವಿರುದ್ಧ ಇರತಕ್ಕಂಥ ಮನೋಭಾವ. ಇದು ಇಷ್ಟು ಕಾಲ ಅವ್ರನ್ನ ಎಳ್ಕೊಂಡು ಬಂದಿದೆ. ಆದರೆ ಅದೇ ಕಾರಣಕ್ಕಾಗಿಯೇ ಅಮೇರಿಕ ಅವರನ್ನು ಶತಾಯಗತಾಯ ಹಿಂಸಿಸಿ ಅವರನ್ನು ನಾಶ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಇಷ್ಟೆಲ್ಲ ದಿಗ್ಬಂಧನಗಳನ್ನು ಕ್ಯೂಬಾ ಎದುರಿಸಿ ನಿಂತ್ಕೊಂಡ್ರೂ ಕೂಡ ಅಮೇರಿಕ ಇನ್ನೂ ಪಾಠ ಕಲಿತಂತೆ ಕಾಣ್ತಾ ಇಲ್ಲ. ಯಾಕಂತಂದರೆ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಈಗಲೂ ಕೂಡ ಹೇಳ್ತಾ ಇದ್ದಾರೆ, ನಾವು ದಿಗ್ಬಂಧನವನ್ನು ಇನ್ನೊಂದಿಷ್ಟು ಹೆಚ್ಚಳ ಮಾಡ್ತೀವಿ, ಕ್ಯೂಬಾನ ಮುಗಿಸ್ಬಿಡ್ತೀವಿ ಅನ್ನೋ ಥರದ್ರಲ್ಲಿ ಮಾತಾಡ್ತಾ ಇರುವಂಥದ್ದನ್ನ ನಾವು ನೋಡ್ತಿದ್ದೀವಿ. ಈ ಸಂದರ್ಭದೊಳಗಡೆ ನಾನು ಗಮನಿಸಿದಾಗೆ, ನಾನು ಬೇರೆ ರಾಷ್ಟ್ರದ ಬಗ್ಗೆ ಮಾತಾಡೋದ್ರ ಬದಲಾಗಿ ಭಾರತದ ದೇಶದ ಬಹಳಷ್ಟು ಕಾರ್ಮಿಕ ಸಂಘಟನೆಗಳು, ಜನಪರ ಸಂಘಟನೆಗಳು, ಎಡಪಕ್ಷಗಳೇನಿದ್ದಾವೆ ಕ್ಯೂಬಾ ಜೊತೆಗೆ ನಿಂತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯೂಬಾ ದೇಶಕ್ಕೆ ಬೇಕಾದಂತಹ ಆರ್ಥಿಕ ಸಹಾಯ ಮಾಡ್ತಾ ಇದ್ದಾರೆ, ಔಷಧಿಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಕ್ಯೂಬಾದ ಫಿಡೆಲ್ ಕ್ಯಾಸ್ಟ್ರೋ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅದೊಂದು ರೀತಿ ಕ್ಯಾಂಪೇನ್ ಆಗಿ ಬಳಸ್ಕೊಂಡು ಅವ್ರು ಮಾಡ್ತಾ ಇರುವಂಥದ್ದನ್ನ ನಾವು ಗಮನಿಸಿದ್ವಿ. ಆದರೆ ಇಲ್ಲಿ ಅಲಿಪ್ತ ನೀತಿಯನ್ನು ಹೊಂದಿರುವಂತಹ ಭಾರತದ ನೀತಿ ಈಗಲೂ ಕೂಡ ಬದಲಾಗ್ತದ, ಅಥವಾ ಅಮೆರಿಕದ ಇದನ್ನು ಎದುರಿಸಿ ಕ್ಯೂಬಾ ಜೊತೆಗೆ ನಿಂತ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತಾ, ಯಾವ ರೀತಿಯ ನಿಲುವನ್ನು ಭಾರತ ತೆಗೆದುಕೊಳ್ಬೋದು ಅಂತ? ನಾನು ಅದು ಹೇಳೋಕ್ಕೆ ಮುಂಚೆ ಒಂದು ನನ್ನ ಅನುಭವ ಹೇಳಬೇಕು. ನಾನು 97ನೇ ಇಸ್ವಿಯಲ್ಲಿ ಹವಾನಾಗೆ ಹೋಗಿದ್ದೆ. ವಿಶ್ವ ವಿದ್ಯಾರ್ಥಿ ಯುವಜನ ಉತ್ಸವ ಅಂಥೇಳಿ 4 ವರ್ಷಕ್ಕೊಮ್ಮೆ ಹಿಂದೆ ನಡೀತಿತ್ತದು. ಆಗ ಕರ್ನಾಟಕದ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ನಾನು ಅದರಲ್ಲಿ ಭಾಗವಹಿಸಿದ್ದೆ 97ರಲ್ಲಿ. ಕ್ಯಾಸ್ಟ್ರೋನ ನೋಡೋವಂಥ ಒಂದು ಅವಕಾಶ ಅಲ್ಲಿ ಸಿಕ್ಕಿತ್ತು. ಒಂದು ಮೈದಾನದಲ್ಲಿ ಎಲ್ಲ ದೇಶಗಳ ಈ ರೀತಿ ವಿದ್ಯಾರ್ಥಿ ಯುವಜನ ಪ್ರತಿನಿಧಿಗಳು ಬಂದಂಥ ಸಂದರ್ಭದಲ್ಲಿ ಅದೊಂದು ಓಪನ್ ಇನಾಗ್ರೇಷನ್ ಸೆರೆಮನಿ. ಆಗ ನಾವು ಭಾರತದ ಡೆಲಿಗೇಷನ್, ನಾವು ಭಾರತದ ಬಾವುಟ ಇಟ್ಕೊಂಡು ಅದರಲ್ಲಿ ಹೊರಡುವಾಗ ನನಗೆ ರೋಮಾಂಚನವಾದಂಥ ಒಂದು ಸಂಗತಿ ಅದು. ಇಡೀ ಸ್ಟೇಡಿಯಮ್ಮಲ್ಲಿದ್ದಂಥ ಲಕ್ಷಾಂತರ ಜನ, ಕ್ಯೂಬನ್ ಜನ ಮಾಡಿದಂಥ ಕರತಾಡನ ಇದೆಯಲ್ಲ, ಭಾರತ ಅಂತಂದರೆ ಇಂಡಿಯಾ ಅಂತ ಇಂಡಿಯನ್ ಡೆಲಿಗೇಷನ್ ಬರ್ತಿದೆ ಅಂತ ಘೋಷಣೆ ಮಾಡಿದ ತಕ್ಷಣವೇ ಇಷ್ಟು ಬೃಹತ್ ಕರತಾಡನ ಅಂತಂದರೆ ಹಂಗೆ ಅದ್ಭುತವಾಗಿ ಕ್ಯೂಬಾದ ಜನ ಭಾರತದ ಇದನ್ನು ಸ್ವಾಗತ ಮಾಡಿದರು, ಬೆಂಬಲಿಸಿದ್ರು. ಯಾಕೆ ಅಂತ ಹುಡುಕಾಟ ಮಾಡಿದಾಗ ಗೊತ್ತಾಗಿದೆ ಏನಂತಂದರೆ, ನೋಡ್ರಿ, ಆರಂಭದಿಂದಲೂ ನೆಹರು ಕಾಲದಿಂದಲೂ ಕೂಡ ಅವರು ಅಲಿಪ್ತ ನೀತಿಯ ಭಾಗವಾಗಿ ಭಾರತದ ಜೊತೆಯಲ್ಲಿದ್ದಂಥವ್ರು, ಗಟ್ಟಿ ಬಾಂಧವ್ಯ. ಮತ್ತು ಭಾರತ, ನಾವು ಕೂಡ ಸ್ವತಃ ಒಂದು ವಸಾಹತು ದೇಶವಾಗಿ ಬ್ರಿಟಿಷರ ಸಾಮ್ರಾಜ್ಯಶಾಹಿ ಸುಲಿಗೆಗೆ ಸಿಕ್ಕಾಕೊಂಡಿದ್ದಂಥವ್ರು. ಕ್ಯೂಬಾ ಕೂಡ ಅಂಥದ್ದೇ ಒಂದು ದೇಶ. ನಮಗೆ ಸಹಜವಾಗಿಯೇ ಸ್ವಾತಂತ್ರ್ಯ ನಂತರದಲ್ಲಿ ಯಾರೆಲ್ಲ ಈ ಸಾಮ್ರಾಜ್ಯಶಾಹಿಗಳ ಸುಲಿಗೆಗೆ ಸಿಕ್ಕಾಕೊಂಡು ನರಳಿದಂಥ ದೇಶಗಳಿದ್ದವು, ಅಂಥ ಹೋರಾಟಗಳು, ಅಂಥ ಜನತೆಯ ಜೊತೆಯಲ್ಲಿ ನಾವು ನಿಲ್ತಾ ಬಂದಿದ್ದೇವೆ ಆರಂಭದಿಂದಲೂ ಕೂಡ. ಈಗ ದಕ್ಷಿಣ ಆಫ್ರಿಕಾದ ಒಳಗಡೆಯಲ್ಲಿ ನೆಲ್ಸನ್ ಮಂಡೇಲ ಜೊತೆಲಿ ನಿಂತೀವಿ, ನಾವು ಪ್ಯಾಲೆಸ್ಟೈನ್ ಜೊತೆಲಿ ನಿಂತೀವಿ. ಅಂಥ ಎಲ್ಲ ವಿಮೋಚನಾ ಹೋರಾಟಗಳಲ್ಲಿ ನಾವು ಆ ಜನರ ಪರವಾಗಿ ನಿಲ್ತಾ ಬಂದಿದ್ವಿ. ಆ ಬಾಂಧವ್ಯ ಒಂದನೇದು. ಎರಡನೇದು, ನೀವು ಭಾಳ ದೊಡ್ಡದಾಗಿ ಈಗಲೂ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಫೋಟೋ ಇದೆ. ಕ್ಯೂಬಾ ನ್ಯಾಮ್ ಅಂದರೆ ನಾನ್ ಅಲೈನ್ ಮೂವ್ಮೆಂಟ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿತ್ತು. ಮುಂದಿನ ವರ್ಷ ಭಾರತಕ್ಕೆ ಅದು ಸಿಕ್ಕಿತ್ತು. ಭಾರತಕ್ಕೆ ಅದನ್ನು ಹಸ್ತಾಂತರ ಮಾಡುವಾಗ ಅಧ್ಯಕ್ಷ ಸ್ಥಾನವನ್ನು ಫಿಡೆಲ್ ಕ್ಯಾಸ್ಟ್ರೋ ಸ್ವತಃ ಇಂದಿರಾ ಗಾಂಧಿಯನ್ನು ಅಪ್ಪಿಕೊಂಡಂಥ ಒಂದು ಆಲಿಂಗನದ ಫೋಟೋ ಇದೆಯಲ್ಲ, ಅದು ಜಗದ್ವಿಖ್ಯಾತವಾದಂಥ ಫೋಟೋ.
ಅಂದರೆ ನಮಗೆ ಅಂಥ ಒಂದು ವಿಚಾರಗಳ ಆಧಾರದಲ್ಲಿ ಬಾಂಧವ್ಯ ಇತ್ತು. ಸಾಮ್ರಾಜ್ಯಶಾಹಿ ವಿರುದ್ಧದ ಹೋರಾಟದಲ್ಲಿ ನಮ್ಮ ಬಾಂಧವ್ಯ ಇತ್ತು. ಈ ಬಾಂಧವ್ಯನೇ ನಮಗೂ ಅವ್ರಿಗೂ ನಾವು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಒಂದು ಬಂಧವನ್ನು ನಮ್ಮಲ್ಲಿ ಉಂಟು ಮಾಡಿತ್ತು. ಆ ಕಾರಣಕ್ಕಾಗಿಯೇ ಅಮೇರಿಕ ದಿಗ್ಬಂಧನವನ್ನು ವಿಧಿಸಿದಾಗ ನಾವು ಭಾರತದ ಒಳಗಡೆಯಲ್ಲಿ ನಾವೊಂದು ಪ್ರಸಂಗ ಹೇಳಬೇಕು. 90ರ ದಶಕದ ಒಳಗಡೆಯಲ್ಲಿ ನಮ್ಮ CPM ಪಕ್ಷದ ಆವತ್ತಿನ ಜನರಲ್ ಸೆಕ್ರೆಟರಿ ಆಗಿದ್ದಂಥ ಹರ್ಕಿಶನ್ ಸುರ್ಜಿತ್ ಅವರ ಮುತುವರ್ಜಿಯಲ್ಲಿ ಮತ್ತು ಆವತ್ತು ಭಾರತ ಕ್ಯೂಬಾ ಸೌಹಾರ್ದತಾ ಸಮಿತಿಯ ಸಂಚಾಲಕರಾಗಿದ್ದಂಥ MA ಬೇಬಿ, ಇವತ್ತು ಅವರು CPMನ ಜನರಲ್ ಸೆಕ್ರೆಟರಿ ಇದ್ದಾರೆ, ಇವರ ಮುತುವರ್ಜಿಯಲ್ಲಿ ಇಡೀ ದೇಶಾದ್ಯಂತ ನಾವು ಕ್ಯೂಬಾಕ್ಕೆ ಆಹಾರ ಧಾನ್ಯಗಳನ್ನು ಮತ್ತು ಔಷಧಿಗಳನ್ನು ಸಪ್ಲೈ ಮಾಡಬೇಕು ಅಂತ, ಸಂಗ್ರಹ ಮಾಡಬೇಕು ಅಂತ ಮಾಡಿದ್ವಿ. ಬಹುಶಃ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ವಿ ಆಗ. ನಾವು ಕೂಡ ಬೆಂಗಳೂರಿನ ಬೀದಿಗಳಲ್ಲಿ ಕ್ಯೂಬಾಕ್ಕೆ ಔಷಧಿಗಳನ್ನು ಕೊಡಿ, ಆಹಾರ ಪದಾರ್ಥಗಳು ಕೊಡಿ ಅಂತೇಳಿ ಸಂಗ್ರಹ ಮಾಡಿದ್ವಿ ನಾವೆಲ್ಲರೂ ಕೂಡ. ಆ ರೀತಿ ಸಂಗ್ರಹ ಮಾಡಿದಂಥ ಸುಮಾರು 10,000 ಟನ್ ಗೋಧಿ ಮತ್ತು ಔಷಧಿಗಳನ್ನು ಹೊತ್ತಂಥ ಹಡಗು ಕ್ಯೂಬಾಕ್ಕೆ ಹೋದಾಗ ಅದನ್ನು ಸ್ವಾಗತ ಮಾಡಲಿಕ್ಕೆ ಸ್ವತಃ ಫಿಡೆಲ್ ಕ್ಯಾಸ್ಟ್ರೋ ಅಲ್ಲಿ ಬಂದಿರ್ತಾರೆ. ಆ ಹಡಗಿನ ಭಾಗವಾಗಿ ಸುರ್ಜಿತ್ ಮತ್ತು MA ಬೇಬಿ ಅವರು ಕೂಡ ಅಲ್ಲಿ ಹೋಗಿರ್ತಾರೆ. ಆಗ ಅದನ್ನು ಸ್ವೀಕರಿಸಿ ಫಿಡೆಲ್ ಕ್ಯಾಸ್ಟ್ರೋ ಅವರು ಒಂದು ಮಾತು ಹೇಳ್ತಾರೆ, ಏನಂತಂದರೆ, ನೀವು 10,000 ಟನ್ ಗೋಧಿಯನ್ನು ಮಾತ್ರ ತಂದಿಲ್ಲ, 10,000 ಟನ್ ತೂಕದ ಪ್ರೀತಿಯನ್ನು ತಂದಿದ್ದೀರಿ ನೀವು ಅಂತೇಳಿ ನಾವು ಮಾತನ್ನು ಹೇಳ್ತಾರೆ. ಸೊ ಆ ಬಾಂಧವ್ಯ ನಮಗೂ ಅವರಿಗೆ ಇರೋವಂಥದ್ದು. ನಮಗೂ ಅವ್ರಿಗೂ ಈ ಒಂದು 20,000 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಆಗ ನೋಡಿದ್ರೆ. ಆದರೆ ಭಾರತವನ್ನು ಯಾಕೆ ಪ್ರೀತಿಸ್ತಾರೆ ಕ್ಯೂಬಾದ ಜನ, ನಾವು ಯಾಕೆ ಕ್ಯೂಬಾವನ್ನು ಅಷ್ಟು ಪ್ರೀತಿಸ್ತಾ ಇದ್ದೀವಿ ಅನ್ನುವಂಥ ಪ್ರಶ್ನೆ ಇದರಲ್ಲಿದೆ, ಅಡಕ ಆಗಿದೆ. ಅದು ಭಾಳ ಮುಖ್ಯವಾಗಿರೋದು ಮಾನವೀಯತೆ ಪ್ರಶ್ನೆ. ಒಂದು ಎಲ್ಲ ಮನುಷ್ಯರು ಸಮಾನವಾಗಿ ಬದುಕಬೇಕು ಅನ್ನೋಂಥ ಆಶಯ, ಸಾಮ್ರಾಜ್ಯಶಾಹಿಯ ವಿರುದ್ಧ ಇರತಕ್ಕಂಥ ಹೋರಾಟದ ಪ್ರಜ್ಞೆ, ಇವೆಲ್ಲವೂ ಬೆಸ್ಕೊಂಡಿದ್ದಾವೆ ಇದರೊಳಗಡೆಯಲ್ಲಿ. ಇದೇನೇ ಭಾರತವನ್ನು ಇಷ್ಟು ದೀರ್ಘಕಾಲ ನಮ್ಮ ಬಂಧನವನ್ನು ಗಟ್ಟಿಗೊಳಿಸಿರುವಂಥದ್ದು. ಆದರೆ ಈಗ ಹಾಗೆ ನೋಡಿದ್ರೆ ಭಾರತ ಸತತವಾಗಿ ಕ್ಯೂಬಾದ ಪರವಾಗಿ ವಿಶ್ವಸಂಸ್ಥೆಯಲ್ಲಿ ಮತ ಆಗ್ತಾ ಇದೆ. ಆದರೆ ಒಂದು ಸಮಸ್ಯೆಗೆ ಏನು ಬಂದಿದೆ, ಭಾರತದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾರತದ ಸಾಂಪ್ರದಾಯಿಕವಾದಂಥ ನಿಲುವುಗಳೇನಿದ್ದಾವೆ, ಅಂದರೆ ಈ ವಿಮೋಚನಾ ಹೋರಾಟದ ಪರವಾಗಿ ನಿಂತುಕೊಳ್ಳುವಂಥದ್ದು ಭಾರತದ ಪರಂಪರೆಗೆ ವಿರುದ್ಧವಾದಂಥ ನಿಲುವುಗಳನ್ನು ಇವತ್ತಿನ BJP ಸರ್ಕಾರ ಪ್ರದರ್ಶಿಸ್ತಾ ಇದೆ. ಆಗಾಗ ಅದನ್ನು ನೀವು ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ನಾವು ಯಾವತ್ತೂ ಕೂಡ ಇಸ್ರೇಲನ್ನು ಬೆಂಬಲಿಸಿದವರಲ್ಲ, ಆದರೆ ಈ ಸರ್ಕಾರ ಸತತವಾಗಿ ಇಸ್ರೇಲನ್ನು ಬೆಂಬಲಿಸ್ತಾ ಇದೆ. ಪ್ಯಾಲೆಸ್ಟೈನ್ ವಿರುದ್ಧವಾಗಿ ತಟಸ್ಥ ಧೋರಣೆಯನ್ನು ಅನುಸರಿಸ್ತಾ ಇದೆ ಮತ ಹಾಕೋ ಪ್ರಶ್ನೆ ಬಂದಾಗ. ಕ್ಯೂಬಾ ವಿಚಾರದಲ್ಲಿ ಇನ್ನೊಂಥ ಧೋರಣೆಯನ್ನು ತಗೊಂಡಿಲ್ಲ. ಆದರೆ ಅಮೇರಿಕದ ಜೊತೆಯಲ್ಲಿ ಅತ್ಯಂತ ಗಾಢವಾದಂಥ ಸ್ಟ್ರಾಟಜಿಕ್ ರಿಲೇಷನ್ಶಿಪ್ಪನ್ನು ಭಾರತ ಮಾಡ್ಕೊಳ್ತಿರುವಂಥ ಸಂದರ್ಭದ ಒಳಗಡೆಯಲ್ಲಿ ಮುಂದಕ್ಕೇನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ದೃಢವಾಗಿ ಕ್ಯೂಬಾದ ಜೊತೆಯಲ್ಲಿ ಭಾರತ ಸರ್ಕಾರ, ಇವತ್ತಿನ ಸರ್ಕಾರ ನಿಲ್ಲುತ್ತಾ ಅನ್ನೋಂಥ ಅನುಮಾನಗಳಿದ್ದಾವೆ. ಅಂಥ ಹಿನ್ನೆಲೆ ಒಳಗಡೆಯಲ್ಲಿ ನಾವೆಲ್ಲ ಗಮನಿಸಬೇಕಾದ ಏನಂತಂದರೆ, ಕ್ಯೂಬಾ ಇವತ್ತು ಅತ್ಯಂತ ಗಾಢವಾದ ಬಿಕ್ಕಟ್ಟಲ್ಲಿದೆ. ಅಲ್ಲಿ ತೈಲ ಇಲ್ಲ, ಮಕ್ಕಳಿಗೆ ಆಹಾರದ ಕೊರತೆ ಬಂದಿದೆ, ಔಷಧಿಗಳು, ಜೀವನಾವಶ್ಯಕವಾದಂಥ ಔಷಧಿಗಳ ಕೊರತೆಯಲ್ಲಿದೆ. ಹೀಗಾಗಿ ತೀವ್ರವಾದಂಥ ಅಮೇರಿಕ ನಿರ್ಮಿತ ಈ ಬಿಕ್ಕಟ್ಟಿದೆಯಲ್ಲ, ಒಂದು ಹ್ಯೂಮನ್ ಕೆಟಾಸ್ಟ್ರಫಿ ಅನ್ನೋಂಥ ನಾವು ಕರೆಯಬಹುದು. ಆ ರೀತಿಯ ಪರಿಸ್ಥಿತಿಗೆ ಅದು ನುಗ್ತಾ ಇದೆ. ಇದು ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ಒಂದು ದಿಗ್ಬಂಧನ. ಇದನ್ನು ತೆಗಿಬೇಕು ಅಂತೇಳಿ ಭಾರತ ದೃಢವಾಗಿ ಹೇಳಬೇಕಂತ ಅಗತ್ಯ ಇದೆ. ಅಮೇರಿಕದ ಜೊತೆಲಿರ್ತಕ್ಕಂಥ ಈ ವ್ಯೂಹಾತ್ಮಕ ಸಂಬಂಧ ಏನಿದೆ, ಈ ಸಂಬಂಧವನ್ನೇ ಬಳಸಿ ಭಾರತ ದೃಢವಾಗಿ ಹೇಳಬೇಕಾಗಿದೆ, ಅಮೇರಿಕ ನೀವು ಇದನ್ನು ತೆಗಿಬೇಕು ಅನ್ನೋವಂಥದ್ದನ್ನು. ಅದನ್ನು ನಾವು ಆಶಿಸಬೇಕಷ್ಟೇ. ಆ ರೀತಿ ಭಾರತ ಆ ನಿಲುವನ್ನು ತಗೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಭಾರತದ ಒಳಗಡೆಯಲ್ಲಿ ಸಾಮ್ರಾಜ್ಯಶಾಹಿ ವಿರೋಧಿ ಜನ ಭಾರತದ ಪರಂಪರೆಯ ಭಾಗವಾಗಿರುವಂಥದ್ದು. ಭಾರತದ ಪರಂಪರೆನೇ ವಸಾಹತುಶಾಹಿ ವಿರೋಧಿ, ಸಾಮ್ರಾಜ್ಯಶಾಹಿ ವಿರೋಧಿ. ಕ್ಯೂಬಾದ ಜೊತೆಯಲ್ಲಿ ನಿಲ್ಲೋದು, ಕ್ಯೂಬಾದ ಜನತೆಗೆ ಬೆಂಬಲವನ್ನು ಕೊಡುವಂಥದ್ದು ಇವತ್ತಿನ ಅತ್ಯಂತ ಅಗತ್ಯವಾದಂಥ ಜರೂರು ಅಂತೇಳಿ ನಾನು ಭಾವಿಸ್ತೇನೆ. ಓಕೆ, ಕ್ಯೂಬಾ ಯಾವ ರೀತಿ ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಟವನ್ನು ನಡೆಸ್ತು ಮತ್ತು ಯಾವ ರೀತಿ ದಿಗ್ಬಂಧಗಳನ್ನು ಎದುರಿಸಿ ಅವರು ಸಾಧನೆಗಳನ್ನು ಮಾಡಿದರು ಅಂತೇಳಿ, ಮತ್ತು ಸ್ವತಃ ನೀವು ಅಲ್ಲಿಗೆ ಭೇಟಿ ಕೊಟ್ಟಂತಹ ಅನುಭವವನ್ನು ಕೂಡ ನಮ್ಮ ವೀಕ್ಷಕರಿಗೆ ಹಂಚ್ಕೊಂಡಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.
ಇದಿಷ್ಟು ಪ್ರಕಾಶ್ ಅವರ ಜೊತೆಗಿನ ಮಾತಾಗಿತ್ತು. ಅವರು ಒಂದು ದೃಢವಾದ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಭಾರತ ಈ ಸಂದರ್ಭದೊಳಗಡೆ ಕ್ಯೂಬಾದ ಜೊತೆ ನಿಂತ್ಕೊಳ್ಬೇಕು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ಆ ಸಾಮ್ರಾಜ್ಯಶಾಹಿಯ ತುಳಿತಕ್ಕೆ ಒಳಪಟ್ಟವರಾಗಿರೋ ಕಾರಣದಿಂದಾಗಿ ಅದರ ನೋವು ಏನು ಎನ್ನುವಂಥದ್ದು ಭಾರತೀಯರಿಗೆ ಗೊತ್ತಿದೆ. ಮತ್ತು ಭಾರತ ಅಂತ ಹೇಳಿದಾಕ್ಷಣ ಕ್ಯೂಬನ್ ಜನತೆ ತೋರಿಸಿದಂತಹ ಪ್ರೀತಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಕೂಡ ಅವರ ಅನುಭವದಲ್ಲಿ ಹೇಳಿದ್ದಾರೆ. ಹಾಗಾಗಿ ಭಾರತ ಸರ್ಕಾರ ದೃಢವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಿ ಅಮೆರಿಕಕ್ಕೆ ಕ್ಯೂಬಾದ ಮೇಲೆ ಹಾಕಿರ್ತಕ್ಕಂಥ ದಿಗ್ಬಂಧನವನ್ನು ತೆಗೀರಿ ಅಂತ ಹೇಳೋದಕ್ಕೆ ಸಾಧ್ಯ ಆಗಬೇಕು. ಮತ್ತು ಭಾರತ ಕ್ಯೂಬಾದ ಜೊತೆಗೆ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಆಗಬೇಕು. ಮತ್ತು ಕ್ಯೂಬಾದ ಏನು ಮಾದರಿಯ ಆಡಳಿತ ಇದೆ, ಅವರು ಸಾರ್ವಜನಿಕ ವ್ಯವಸ್ಥೆಯನ್ನು ಬಲಪಡಿಸಿದಂತಹ ಮಾದರಿ ಏನಿದೆ, ಆ ಮಾದರಿಯನ್ನು ಇಲ್ಲಿಯ ಆಡಳಿತವನ್ನು ನಡೆಸುವಂತಹ ಸರ್ಕಾರಗಳು ಅಳವಡಿಸ್ಕೊಳ್ಬೇಕು ಎನ್ನುವಂಥದ್ದು ಒಟ್ಟಾರೆ ನಮ್ಮ ಚರ್ಚೆಯ ಉದ್ದೇಶ ಆಗಿತ್ತು. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.